ಸುರೇಶ್ ತೆಂಡೂಲ್ಕರ್ ಸಮಿತಿ ಆದ್ಮೇಲೆ ಯಾವ ಸಮಿತಿ ಬರುತ್ತೆ ನೆಕ್ಸ್ಟ್? ರಂಗರಾಜನ್ ಸಮಿತಿ. ವೆರಿ ಗುಡ್. ರಂಗರಾಜನ್ ಸಮಿತಿ या ರಂಗರಾಜನ್ ಕಮಿಟಿ. ಸೊ ಈ ರಂಗರಾಜನ್ ಕಮಿಟಿಯನ್ನ ಯಾವಾಗ ನೇಮಕ ಮಾಡಲಾಯಿತು? ರಂಗರಾಜನ್ ಕಮಿಟಿಯನ್ನ ನೇಮಕ ಯಾವಾಗ ಮಾಡಲಾಯಿತು? ಬಹಳ ಇಂಪಾರ್ಟೆಂಟ್. ಯಾವಾಗ? 2012ರಲ್ಲಿ ನೇಮಕ ಮಾಡಲಾಯಿತು. ಇದು ವರದಿಯನ್ನ ಯಾವಾಗ ನೀಡಿದ್ದು? ವರದಿಯನ್ನ ಯಾವಾಗ ನೀಡಿದ್ದು? 2014ರಲ್ಲಿ. ಆಧಾರ ವರ್ಷ ಯಾವ್ದಿತ್ತು ಇದ್ರದ್ದು? ಆಧಾರ ವರ್ಷ ಬೇಸ್ ಇಯರ್ 2011 and 12. ರಿಪೋರ್ಟ್ ಅಪಾಯಿಂಟ್ಮೆಂಟ್ ನೋಡ್ರಿ, ರಂಗರಾಜನ್ ಸಮಿತಿಯನ್ನ ಕೂಡ ಒಂದು ವಿವಾದ ಉಂಟಾಗಿತ್ತು. ಏನ್ ವಿವಾದ? ಹಿನ್ನೆಲೆ ನಾವು ನೋಡೋದಾದ್ರೆ ಯೋಜನಾ ಆಯೋಗ ಏನಂತೇಳಿ ಹೇಳಿತ್ತು? ಬ್ಯಾಕ್ಗ್ರೌಂಡ್ ನೋಡ್ರಿ. ಯೋಜನಾ ಆಯೋಗ, ಪ್ಲಾನಿಂಗ್ ಕಮಿಷನ್ ಏನಿದೆ, ಈ ಪ್ಲಾನಿಂಗ್ ಕಮಿಷನ್ ಬಡತನ ರೇಖೆಯನ್ನ ಏನಂತ ಹೇಳಿ ಡಿಫೈನ್ ಮಾಡಿತ್ತು? ಬಡತನ ರೇಖೆಗಾಗಿ ದೈನಿಕ 22 ರೂಪಾಯಿ ಆದಾಯವನ್ನ ಪರಿಗಣಿಸಿತ್ತು. ಎಷ್ಟು? ದಿವಸಕ್ಕೆ 22 ರೂಪಾಯಿ ಇತ್ತಂದ್ರೆ ನೀವು ಆರಾಮಾಗಿ ಬದುಕಬಹುದು ಅಂತ. ಪ್ಲಾನಿಂಗ್ ಕಮಿಷನ್ of India estimated poverty line income to be ₹22 per day. ಸೊ ಇದಕ್ಕೇನಾಯ್ತು? ಸಾಕಷ್ಟು ವಿರೋಧ ವ್ಯಕ್ತವಾಯಿತು, ಅಪೋಸಿಷನ್ ಆಯ್ತು. ಯಾಕೆ ಅಪೋಸಿಷನ್ ಆಯ್ತು? ನೀವೇ ವಿಚಾರ ಮಾಡ್ರಿ. 2014 ಏನು ಬಹಳ 12 ಏನು ಬಹಳ ಹಿಂದಿನ ದಿವಸ ಅಲ್ಲ ಆಯ್ತು, ರೈಟ್? ಬಹಳ ಹಿಂದಿಂದ ಅಂತ ಹೇಳಕ್ ಬರೋದಿಲ್ಲ. ಅವಾಗ ದಿವಸಕ್ಕೆ 22 ರೂಪಾಯಿ ಏನ್ ಸಿಕ್ತಿತ್ತು ಹೇಳ್ರಿ? ದಿವಸಕ್ಕೆ 22 ರೂಪಾಯಲ್ಲಿ ಏನ್ ಸಿಗ್ತಾ ಇತ್ತು? ಅವಾಗ ಏನೂ ಸಿಗ್ತಿರ್ಲಿಲ್ಲ. ಹೀಗಾಗಿ ಈ ಕಮಿಟಿಯನ್ನ ರಚನೆ ಮಾಡ್ತಾರೆ. ಹಲವಾರು ಉದ್ದೇಶಗಳೊಂದಿಗೆ. ಏನು ಉದ್ದೇಶ ಏನಿತ್ತು? ಇದು ಬಹಳ ಸರ್ತಿ ಪ್ರಶ್ನೆ ಆಗುತ್ತೆ, ನೀಟಾಗಿ ಬರ್ಕೊಡ್ರಿ. ಉದ್ದೇಶ, ಆಬ್ಜೆಕ್ಟಿವ್ಸ್. ನಂಬರ್ 1 ಉದ್ದೇಶ ಏನಿತ್ತು ರಂಗರಾಜನ್ ಕಮಿಟಿದು? ಟು ರಿವ್ಯೂ ಇಂಟರ್ನ್ಯಾಷನಲ್ ಪಾವರ್ಟಿ ಎಸ್ಟಿಮೇಷನ್ ಮೆಥಡ್ಸ್. ಇಂಟರ್ನ್ಯಾಷನಲ್ ಪಾವರ್ಟಿ ಎಸ್ಟಿಮೇಷನ್ ಮೆಥಡ್ಸ್. ಏನ್ ಮಾಡಬೇಕು? ಅಂತಾರಾಷ್ಟ್ರೀಯ ಬಡತನ ರೇಖೆ ಮಾಪನ ಪದ್ಧತಿಗಳನ್ನ ಏನ್ ಮಾಡಬೇಕು? ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ. ಒಂದು ಇದರ ಬೇಸದ ಮೇಲೆ ನಮ್ಮಲ್ಲಿ ಯಾವ ರೀತಿ ಮಾಡಬೇಕು. ಆಮೇಲೆ ಇನ್ನೊಂದೇನಿತ್ತು? ಹೌ ದಿಸ್ ಎಸ್ಟಿಮೇಟ್ಸ್ ಕ್ಯಾನ್ ಬಿ ಲಿಂಕ್ಡ್ ಟು ಎಲಿಜಿಬಿಲಿಟಿ ಅಂಡ್ ಎಂಟೈಟಲ್ಮೆಂಟ್ಸ್. ಹೌ these estimates can be linked to eligibility for government schemes. ಈ ಮಾಪನವನ್ನ ಸರ್ಕಾರಿ ಯೋಜನೆಗಳಿಗೆ ಫಲಾನುಭವಿಗಳನ್ನ ಗುರುತಿಸಲು ಯಾವ ರೀತಿ ಬಳಸಬೇಕು, ಯಾವ ರೀತಿ ಬಳಕೆ ಮಾಡಬೇಕು. ಇವೆರಡು ಉದ್ದೇಶಗಳನ್ನ ಇಟ್ಟುಕೊಂಡು ಏನ್ ಮಾಡಲಾಗಿತ್ತು? ಈ ಒಂದು ರಂಗರಾಜನ್ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಅರ್ಥ ಆಯ್ತಾ ಎಲ್ಲರಿಗೂ? ಕ್ಲಿಯರ್ ಇದೆಯಾ? ಬರ್ಕೊಡ್ರಿ ಬೇಗ. ಸರ್, UPSC ಕನ್ನಡ ಮೀಡಿಯಂ ಅಲ್ಲಿ ಸ್ಟಡಿ ಹೇಗೆ ಮಾಡಬೇಕು ಅದನ್ನ ಮಾಡ್ತೀನಪ್ಪ, ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ, ಆಯ್ತಾ?
ಬೇಗ ಬರ್ಕೊಳ್ರಿ. ನೋಡ್ರಿ, ಇವತ್ತು ಬೆಳಗ್ಗೆ ನಮ್ಮ ತಿರುಮಲ ಅಂತ ಹೇಳಿ ಎಕ್ಸ್ ಆರ್ಮಿ ಅವ್ರದ್ದು ಫೋನ್ ಬಂದಿತ್ತು. ಮೊನ್ನೆ KSISF ಅಲ್ಲಿ PSIF ಸೆಲೆಕ್ಟ್ ಆಗಿದ್ದಾರೆ ಅವರು, ಎಕ್ಸ್ ಆರ್ಮಿ ಅವರು. ಎಕ್ಸ್ ಆರ್ಮಿ ಅವ್ರಿಗೆ ಅಂತಂದ್ರೆ ಬರೆಯೋದು ಬಹಳ ಅವ್ರಿಗೆ ಆಗ ಬರೋದಿಲ್ಲ. ಆದ್ರೂ ಕೂಡ ನಮ್ಮ ಪೇಪರ್ 1 ಕೋರ್ಸ್ಗಳನ್ನು ನೋಡಿ ಪೇಪರ್ 1 ನಲ್ಲಿ 33 ಮಾರ್ಕ್ಸ್ ತಗೊಂಡಿದ್ದಾರೆ. 33 ಮಾರ್ಕ್ಸ್ ತಗೊಂಡಿದ್ದಾರೆ ಪೇಪರ್ 1 ನಲ್ಲಿ. ಸೊ ಪ್ರಯತ್ನ ಪಟ್ರೆ ಏನೂ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಷ್ಟೆ. ಲತಾ ಅವರೇ, ನೀವು ಕ್ಲಾಸ್ ಕೇಳಿದ್ರೆ ಅರ್ಥ ಆಗುತ್ತೆ. ಕ್ಲಾಸ್ ನಲ್ಲಿ ನಾನು ಬರಿಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾನೆ ಬರಿತೀನಿ. ಲಾಸ್ಟ್ ಲೈನ್ ಏನಂತಂದ್ರೆ, ಈಗ ಬಡತನ ರೇಖೆಯನ್ನ ನಾವು ಸರ್ಕಾರಿ ಯೋಜನೆಗಳ ಫಲಾನುಭವಿಗಳನ್ನ ಗುರುತಿಸುವಲ್ಲಿ ಯಾವ ರೀತಿ ಬಳಕೆ ಮಾಡಬೇಕು. ಸರ್ಕಾರಿ ಯೋಜನೆಗಳು ಹೆಚ್ಚಾಗಿ ಯಾರಿಗೆ ಟಾರ್ಗೆಟೆಡ್ ಇರ್ತವೆ? ರೈಟ್, ಯಾರಿಗಿರ್ತವೆ? ಬಡವರಿಗೆ, ಹಿಂದುಳಿದವರಿಗೆ ಇರ್ತವೆ. ಸೊ ಆವಾಗ ಬಡವರಿಗೆ ಸಿಗಬೇಕು ಅಂತಂದ್ರೆ ಯಾವ ರೀತಿ ನಾವು ಫಲಾನುಭವಿಗಳನ್ನ ಗುರುತಿಸಬಹುದು? ಇವನು ಬಡತನ ರೇಖೆ ಆಧಾರದ ಮೇಲೆ. ಕ್ಲಿಯರ್ ಇದೆಯಾ? ಸೊ ಇಲ್ಲಿ ಯಾವ ವಿಧಾನವನ್ನ ಬಳಕೆ ಮಾಡೋದು? ವಿಧಾನ, ಮೆಥಡಾಲಜಿ ಯಾವುದನ್ನ ಬಳಸೋದು? ಮೊದಲನೇದಾಗಿ ಏನನ್ನ ನೀವು ಗುರುತು ಮಾಡ್ಕೋಬೇಕು ಇದರಲ್ಲಿ? ರೈಟ್, ಇದು ಸರ್ವೆ. ಯಾವ ಸರ್ವೆಯನ್ನ ಯೂಸ್ ಮಾಡಿತ್ತು? ಇಂಡಿಪೆಂಡೆಂಟ್ ಸರ್ವೆ, ಇಂಡಿಪೆಂಡೆಂಟ್ ಲಾರ್ಜ್ ಸರ್ವೆ. ಒಂದು ಸ್ವತಂತ್ರ ಸಮೀಕ್ಷೆಯನ್ನ ಬಳಸಲಾಗಿತ್ತು. ಯಾರ ಸಮೀಕ್ಷೆ? ಈ NSSO ಡೇಟಾವನ್ನ ಬಳಸಿರಲಿಲ್ಲ. ಇದೊಂದು ಸ್ವತಂತ್ರ ಸಮೀಕ್ಷೆಯನ್ನ ಬಳಸಿತ್ತು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ. ಇದು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಅನ್ನೋ ಸಂಸ್ಥೆ ಮಾಡಿದಂತಹ ಒಂದು CMIE ಅವರು ಮಾಡಿದಂತಹ ಒಂದು ಸಮೀಕ್ಷೆಯನ್ನ ಇಲ್ಲಿ ಇವರು ಬಳಸಿದ್ರು. ಸರ್ಕಾರಿ ಸ್ವಾಮ್ಯದ ಇದನ್ನ ಬಳಸಿ. ರೈಟ್. ಸೊ ಇದರಲ್ಲಿ ಇವ್ರು ಏನ್ ಮಾಡ್ತಾರೆ? ಎರಡು ರೀತಿ ಬಳಸ್ತಾರೆ. ಒಂದು ನಾರ್ಮೇಟಿವ್ ಲೆವೆಲ್ ಬೇಸ್ಡ್, ನಾರ್ಮೇಟಿವ್ ಲೆವೆಲ್ ಫಾರ್ ಅಡಕ್ವೇಟ್ ನ್ಯೂಟ್ರಿಷನ್. ಇಲ್ಲೇನು ಸರಿಯಾದ ಪೌಷ್ಟಿಕತೆಗಾಗಿ ಎಷ್ಟು ಆಹಾರ ಬೇಕು, ಸಾಮಾನ್ಯ ಆಹಾರ ಎಷ್ಟಿರಬೇಕು, ಇದನ್ನು ಕೂಡ ಪರಿಗಣಿಸ್ತಾರೆ. ಪ್ಲಸ್ ಇದ್ರ ಜೋಡಿ ಏನು ಪರಿಗಣಿಸಿದ್ದಾರೆ ಇವರು? ಬಿಹೇವಿಯರಲ್ ಡಿಟರ್ಮಿನೇಷನ್ ಆಫ್ ನಾನ್ ಫುಡ್ ಎಕ್ಸ್ಪೆನ್ಸಸ್. ಡಿಟರ್ಮಿನೇಷನ್ ಆಫ್ ನಾನ್ ಫುಡ್ ಎಕ್ಸ್ಪೆನ್ಸಸ್. ಬಿಹೇವಿಯರ್ ಅಂದ್ರೆ ಏನು ಕನ್ನಡದಲ್ಲಿ? ಆಹಾರೇತರ ವೆಚ್ಚಗಳ ವರ್ತನಾತ್ಮಕ ಪರಿಗಣನೆ. ಸೊ ಸಾಮಾನ್ಯವಾಗಿ ಎಷ್ಟು ಫುಡ್ ತಿಂತಾರೆ ಇದ್ರದ್ದು ಪರಿಗಣನೆ ಮಾಡೋದು. ಜೊತೆಗೆ ಆಹಾರೇತರ ವೆಚ್ಚಗಳು ಅಂತಂದ್ರೆ ಏನೇನು? ಅದು ವಸತಿ ಆಗಿರ್ಬೋದು. ಆಹಾರೇತರ ವೆಚ್ಚಗಳು ಅಂತಂದ್ರೆ ಏನಾಗ್ತದೆ? ಅದು ವಸತಿ ಆಗ್ತದೆ, ನಿಮ್ಮ ಬಟ್ಟೆ ಆಗ್ತದೆ, ರೈಟ್, ಇವೆಲ್ಲವನ್ನ. ಮತ್ತೆ ನಿಮ್ಮ ಮನೆ ಬಾಡಿಗೆ ಎಷ್ಟಿದೆ, ಇವನ್ನೆಲ್ಲ ಕೂಡ ಇಲ್ಲಿ ಏನ್ ಮಾಡೋದು? ವೆಚ್ಚ ಮಾಡೋದು. ಕ್ಲಿಯರ್ ಇದೆಯಾ? ಮೂರನೇದ್ದೇನು? ಗ್ರಾಮೀಣ ಮತ್ತು ನಗರ ಪ್ರತ್ಯೇಕವಾಗಿ ಮಾಡೋದು. ನಗರ ಬಡತನ ಪ್ರತ್ಯೇಕ. ಸಪರೇಟ್ ರೂರಲ್ ಅಂಡ್ ಅರ್ಬನ್ ಪವರ್ಟಿ ಎಸ್ಟಿಮೇಷನ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಗರದಲ್ಲಿ ಎಷ್ಟಿರುತ್ತೆ ಅಷ್ಟೇ ಇರಬೇಕು ಅಂತಿಲ್ಲ, ನಗರದಲ್ಲಿ ಎಷ್ಟಿರುತ್ತೆ ಅಷ್ಟೇ ಇರಬೇಕು ಅಂತಿಲ್ಲ. ರೈಟ್. ಇವರು MMRP ಅನ್ನ ಬಳಸ್ತಾರೆ. ಮಾಡಿಫೈಡ್ ಮಿಕ್ಸ್ಡ್ ರೆಫರೆನ್ಸ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. ನೋಡ್ರಿ, ಹಲವಾರು ರೀತಿಯ ರೆಫರೆನ್ಸ್ ಪೀರಿಯಡ್ಗಳು ಬರ್ತವೆ. ಇವರು ಮಾಡಿಫೈಡ್ ಮಿಕ್ಸ್ಡ್ ರೆಫರೆನ್ಸ್ ಪೀರಿಯಡ್ ಅನ್ನ ಬಳಸ್ತಾರೆ. ಪೀರಿಯಡ್ MMRP ಬಗ್ಗೆ ಬಳಕೆ. ಈಗ 4ನೇ ಪಾಯಿಂಟ್ ಏನು ಅಂತ ಕೇಳಬೇಡ್ರಿ, ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.
ಬರ್ಕೊಳ್ರಿ. ನಾಲ್ಕನೇದು ನಾನು ಆಮೇಲೆ ಹೇಳ್ತೀನಿ. MMRP ಅಂದ್ರೆ ಏನು, MRP ಅಂದ್ರೆ ಏನು, ಆಮೇಲೆ ಇನ್ನೊಂದು ಬರುತ್ತೆ URP ಅಂದ್ರೆ ಏನು ಅಂತ ಹೇಳ್ತೀನಿ. ಬರ್ಕೊಳ್ರಿ ಫಸ್ಟ್. ಸ್ವಲ್ಪ ಫಸ್ಟ್ ಕನ್ನಡ ಬರೆದ್ರೆ ಹೆಲ್ಪ್. ಅದೇ ಹಂಗ ಎರಡೂ ಕೂಡ ಬರೆಯಾಗತ್ತಿಲ್ಲ, ಕನ್ನಡ ಮತ್ತು ಇಂಗ್ಲಿಷ್. ಕೇಸ್ ಹೆಲ್ಪ್ ಆಗುತ್ತೆ ಬಿಟ್ಟಲ್ಲಿ ಡೆಫಿನೆಟ್ಲಿ. ಟೆಲಿಗ್ರಾಮ್ ಲಿಂಕ್ ಹಾಕಿ ಸರ್, ಟೆಲಿಗ್ರಾಮ್ ಲಿಂಕ್. ಥರ್ಡ್ ಪಾಯಿಂಟ್, ಗ್ರಾಮೀಣ ಬಡತನ ಮತ್ತು ನಗರ ಬಡತನ ಎರಡನ್ನೂ ಕೂಡ ಪ್ರತ್ಯೇಕವಾಗಿ ಪರಿಗಣಿಸುವುದು. ಎರಡನ್ನೂ ಕೂಡ ಯಾವ ರೀತಿ ಪರಿಗಣಿಸಬೇಕು, ಬೇರೆ ಬೇರೆಯಾಗಿ ಪರಿಗಣಿಸುವುದಷ್ಟೇ. ಮೂರನೇ ಪಾಯಿಂಟ್ ಅದು. ಬರ್ಕೊಂಡ್ರೆ ಎಲ್ಲರೂ? UPSCಗೂ ಹೆಲ್ಪ್ ಆಗುತ್ತೆ ಸರ್ ಈ ಕ್ಲಾಸ್ ನೋಟ್ಸ್, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸ್ವಲ್ಪ ಬರ್ಕೊಂತಾ ಇರ್ರಿ, ನಾನು ರಾತ್ರಿ 10 ಗಂಟೆ ಸ್ವಲ್ಪ ಶೆಡ್ಯೂಲ್ ಮಾಡ್ತಿರ್ತೀನಿ. ಮುಗಿತಾ ಎಲ್ಲರದು? ಸೆಕೆಂಡ್ ಪಾಯಿಂಟ್ ನೋಡ್ರಿ, ಆಹಾರ ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರೂ ಏನೇನು ಆಹಾರ ಸೇವಿಸ್ತಾರೆ ಅದನ್ನ ಕನ್ಸಿಡರ್ ಮಾಡ್ತೀವಿ. ನಾರ್ಮೇಟಿವ್ ಅಂತಂದ್ರೆ ಏನು, ಎಲ್ಲರೂ ಯಾವ ರೀತಿ ಆಹಾರವನ್ನ ಬಳಸ್ತಾರೆ ಅದನ್ನ ಪರಿಗಣನೆಗೆ ಇಟ್ಟುಕೊಂಡು ಒಬ್ಬ ವ್ಯಕ್ತಿ ಆಹಾರಕ್ಕಾಗಿ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವು ಪರಿಗಣಿಸ್ತೀವಿ. ಆಹಾರೇತರ ವೆಚ್ಚ ಅಂತಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿಯ ವಸ್ತುಗಳನ್ನ ಅವನ ವರ್ತನಾತ್ಮಕ ಬಿಹೇವಿಯರ್, ಅವನಿಗೆ ಚಾಯ್ಸ್ ಯಾವ್ದಿರುತ್ತೆ ಅದನ್ನ ಯಾವನ್ ತಗೊಂಡಿರ್ತಾನೆ ಅನ್ನೋದನ್ನ ವರ್ತನಾತ್ಮಕದಲ್ಲಿ ನಾವು ಪರಿಗಣಿಸ್ತೀವಿ. ಸೊ ಎರಡನ್ನೂ ಕೂಡ ಇದು ಮಾಡ್ತೀವಿ. ಇಲ್ಲಿ ನೋಡ್ರಿ, ಬಡತನ ಮಾಡ್ಬೇಕಾದ್ರೆ NSSOದವರು 3 ವಿಧಾನಗಳನ್ನ ಪಡಿಸ್ತಾರೆ. ಒಂದನೇದೇನು, ಏಕರೀತಿಯ ಪುನರ್ಕರೆ ಅವಧಿ ಅಂತ ಹೇಳಿ. ಏಕರೀತಿಯ ಪುನರ್ಕರೆ ಅವಧಿ ಅಂತ ಹೇಳಿ. ಏನಿದು? ಯೂನಿಫಾರ್ಮ್ ರಿಕಾಲ್ ಪೀರಿಯಡ್. ಇಲ್ಲಿ ಏನನ್ನ ಬಳಸ್ತಾರೆ, ಯಾವ ಡೇಟಾವನ್ನ ಬಳಸ್ತಾರೆ? URP ನಲ್ಲಿ ಎಷ್ಟು ದಿವಸದಲ್ಲಿ 30 ದಿನಗಳಲ್ಲಿ ಅನುಭೋಗಿ ಸರಕುಗಳು ಎಷ್ಟು ಬಳಸಿದಾನೆ ಅನ್ನೋದನ್ನ ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಗೂಡ್ಸ್ ಕನ್ಸ್ಯೂಮ್ಡ್ ಇನ್ 30 ಡೇಸ್. ನೋಡ್ರಿ, ಇದು ಹಿಸ್ಟ್ರಿ ಜಾಗ್ರಫಿ ಅಲ್ಲ, ಎಕನಾಮಿಕ್ಸ್ ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟ್ ಅದ. ನೀವು ಕಮೆಂಟ್ ಮಾಡೋದು ಬಿಟ್ಟು ಕೇಳ್ರಿ ಅಂತ ನನ್ನ ಹೇಳಿದೆ. ಎರಡನೇದೇನು, ಮಿಶ್ರ ಪುನರ್ಕರೆ ಅವಧಿ ಅಂತ ಹೇಳಿ. ರೈಟ್, ಮಿಕ್ಸ್ಡ್ ರಿಕಾಲ್ ಪೀರಿಯಡ್, MRP ಅಂತ ಕರಿತೀವಿ. ಇದರಲ್ಲಿ ಎಷ್ಟು ದಿವಸದ ಕನ್ಸಿಡರ್ ಮಾಡ್ತಾರೆ? 365 ದಿನಗಳನ್ನ ಕನ್ಸಿಡರ್ ಮಾಡ್ತಾರೆ. 365 ಡೇಸ್ ಅಲ್ಲಿ 5 ಐಟಮ್ ಇರ್ತಾವೆ. ಬಟ್ಟೆ, ಪಾದರಕ್ಷೆ, ಬಾಳಿಕೆ ಬರುವ ವಸ್ತುಗಳು, ಶಿಕ್ಷಣ, ಆರೋಗ್ಯ ಇವೆಲ್ಲವನ್ನ ಕನ್ಸಿಡರ್ ಮಾಡ್ತಾರೆ. MMRP ಅಂದ್ರೆ ಮಾರ್ಪಾಡಿಸಿದ ಮಿಶ್ರ ಪುನರ್ಕರೆ, ಏನು ಮಾಡಿಫೈಡ್ ಮಿಕ್ಸ್ಡ್ ರಿಕಾಲ್ ಪೀರಿಯಡ್, MMRP. ಇದರಲ್ಲಿ ಏನ್ ಮಾಡ್ತಾರೆ ನೋಡ್ರಿ, ಪಾದರಕ್ಷೆ, ಶಿಕ್ಷಣ, ಆರೋಗ್ಯದ್ದು ಎಷ್ಟು ದಿನಗಳದ್ದು ವೆಚ್ಚ ಒಮ್ಮೆ ಹಿಡಿತಾರೆ? 365 ದಿನಗಳಿಗೆ ಮಾಡಿದ್ದು ವೆಚ್ಚ. ತೈಲ, ಮೊಟ್ಟೆ, ಮೀನು, ಮಾಂಸ ಇವೆಲ್ಲ ಏನು 7 ದಿನಕ್ಕೆ ಎಷ್ಟು ವೆಚ್ಚ ಮಾಡಿದಿರಿ? ಇಂಧನ, ಆಹಾರ ವಸ್ತು ಇವೆಲ್ಲ ಏನು 30 ದಿನಗಳು. ಸೊ ಈಗ ನೋಡ್ರಿ, ಇವು ಎಷ್ಟೆಷ್ಟು ದಿನಕ್ಕೊಮ್ಮೆ ನೀವು ಇದನ್ನ ತಗೊಳ್ತೀರಿ ಅನ್ನೋದ್ರ ಮೇಲೆ ಇವರು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ದಿನಕ್ಕೊಮ್ಮೆ ತಗೊಳ್ತಿದ್ರಿ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ಸೊ ಮೊದಲು ಯಾವ್ದನ್ನ ಬಳಸ್ತಿದ್ರು? MRP ಅನ್ನ ಬಳಸ್ತಾ ಇದ್ರು, ಮಿಕ್ಸ್ಡ್ ರಿಕಾಲ್ ಪೀರಿಯಡ್. ಬಟ್ ಇವಾಗ ಯಾವ್ದು ಬಳಸ್ತಾ ಇದ್ದಾರೆ? ರಂಗರಾಜನ್ ಕಮಿಟಿಯಲ್ಲಿ ಯಾವ್ದನ್ನ ಬಳಸ್ತಾ ಇದ್ದಾರೆ? ಯಾವ್ದನ್ನ? MMRP ಅನ್ನ ಬಳಸ್ತಾ ಇದ್ದಾರೆ, ಮಾಡಿಫೈಡ್ ಮಿಕ್ಸ್ಡ್ ರಿಕಾಲ್ ಪೀರಿಯಡ್ ಅನ್ನ ಬಳಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಯಾಕೆ ಯಾವ್ದು ಬೆಟ್ರು? 350 ದಿವಸದಲ್ಲಿ ಎಲ್ಲಾ ಐಟಮ್ ಕಂಡಿಡ್ಬೇಕಾ? ಯಾಕಂದ್ರೆ ಪಾದರಕ್ಷೆ 1 ವರ್ಷಕ್ಕೊಮ್ಮೆ ತಗೊಂತೀವಿ ನಾವು, ಸ್ಕೂಲ್ ಫೀಸ್ 1 ವರ್ಷಕ್ಕೊಮ್ಮೆ ಕಟ್ತೀವಿ,
ಹೌದಾ? ಹಿಂಗಾಗಿ ಇದನ್ನ ಒಂದು ವರ್ಷದ ಒಮ್ಮೆ ಕನ್ಸಿಡರ್ ಮಾಡ್ತಾರೆ. ಎಣ್ಣೆ ವಾರಕ್ಕೊಮ್ಮೆ ತಗೊಂತೀವಿ, ಮೊಟ್ಟೆ ವಾರಕ್ಕೊಮ್ಮೆ ತಗೊಂತೀವಿ, ಮೀನು ವಾರಕ್ಕೊಮ್ಮೆ ತಗೊಂತೀವಿ, ಮಾಂಸ ವಾರಕ್ಕೊಮ್ಮೆ ತಗೊಂತೀವಿ, ತರಕಾರಿ ವಾರಕ್ಕೊಮ್ಮೆ ತಗೊಂತೀವಿ. ಇದು 7 ದಿನದ್ದು. ಇಂಧನ ಅಂದ್ರೆ ಈಗ ಎಲೆಕ್ಟ್ರಿಸಿಟಿ ಬಿಲ್ಲು ಇವೆಲ್ಲ ಒಂದ್ ತಿಂಗಳಿಗೊಮ್ಮೆ ಸಂತೆ ಮಾಡ್ತೀವಿ. ಹೌದಲ್ಲ? ಸಾಮಾನ್ಯವಾಗಿ ನೀವು ಊರಲ್ಲಿದ್ದಾಗ ತಿಂಗಳು ಸಂತೆ ಮಾಡ್ತಿರಲಿ ನೀವೆಲ್ಲ, ಇವೆಲ್ಲ ದವಸ ಧಾನ್ಯ ಎಲ್ಲ ಆಹಾರ ವಸ್ತುಗಳು. ಸೊ ಈ ರೀತಿ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಸರಿಯಾದ ಅನುಭೋಗಿ ವೆಚ್ಚ ಸಿಗುತ್ತೆ ಅಂತೇಳಿ ಇವರು ಇದನ್ನ ಕನ್ಸಿಡರ್ ಮಾಡಿದ್ರಿ. ಸೊ ಮೊದಲು ಯಾವ್ದಿತ್ತು? MRP ಇತ್ತು. ಈಗ ಯಾವ್ದು ಬಳಸಿದ್ದಾರೆ? MMRP ಬಳಸಿದ್ದಾರೆ. ಅರ್ಥ ಆಯ್ತಾ? ಇದು 4th ಪಾಯಿಂಟ್. ಯಾರ್ಯಾರಿಗೆ MMRP ಅರ್ಥ ಆಗಿದೆ ಎಲ್ಲರೂ SR01 ಅಂತ ಬರ್ರಿ ನೋಡೋಣ. ಓಕೆ. ಸೊ ಇವರ ಪರಿಗಣನೆ ಏನೇನಿತ್ತು? ಗ್ರಾಮೀಣ ಪ್ರದೇಶಕ್ಕೆ ಕ್ಯಾಲೋರಿ ಎಷ್ಟು ಬೇಕು? ಗ್ರಾಮೀಣ ಪ್ರದೇಶಕ್ಕೆ ಒಬ್ಬ ಮನುಷ್ಯನಿಗೆ ಎಷ್ಟು ಕ್ಯಾಲೋರಿ ಬೇಕು? ಎಷ್ಟು ಕ್ಯಾಲೋರಿ ಬೇಕಂತ ಕೌಂಟ್ ಮಾಡಿದ್ರು ಇವರು. ಹೆಚ್ಚು ಕಡಿಮೆ 2155 ಕಿಲೋ ಕ್ಯಾಲೋರಿ ಬೇಕು ಅಂದ್ರು ಒಬ್ಬ ಮನುಷ್ಯನಿಗೆ. ನಗರ ಪ್ರದೇಶದಲ್ಲಿ ಎಷ್ಟು ಕ್ಯಾಲೋರಿ ಇರ್ಬೇಕಂತ ಕನ್ಸಿಡರ್ ಮಾಡಿದ್ರು ಇವರು. ನಗರ ಪ್ರದೇಶದಲ್ಲಿ ಜಾಸ್ತಿ ಇರ್ಬೇಕಾ ಕಡಿಮೆ ಇರ್ಬೇಕಾ? ನಗರದವರು ಜಾಸ್ತಿ ದುಡಿತಾರ ಏನ ಹಳ್ಳಿಯವರು ಜಾಸ್ತಿ ದುಡಿತಾರ? ಇವ್ರದ್ದು ಬರೀ 2090 ಕಿಲೋ ಕ್ಯಾಲೋರಿ ಇರಬೇಕು ಅಂತ ಎಸ್ಟಿಮೇಷನ್ ಮಾಡೋದು. ಇದಷ್ಟೇ ಅಲ್ಲ, ಎಲ್ಲ ಹೇಳಿದ್ರು ಇವರು. ಪ್ರೋಟೀನ್ ಎಷ್ಟಿರ್ಬೇಕು? ಗ್ರಾಮೀಣದಲ್ಲಿ ಪ್ರೋಟೀನ್ ಎಷ್ಟಿರ್ಬೇಕು? ಬಹಳ ವಾಜ್ಯ ಹೋದ್ರಿ ಇವರು. ನಗರದಲ್ಲಿ ಪ್ರೋಟೀನ್ ಎಷ್ಟಿರ್ಬೇಕು? ಒಬ್ಬ ಮನುಷ್ಯ ಎಷ್ಟು ಪ್ರೋಟೀನ್ ತಗೋಬೇಕು ತಿಂಗಳಿಗೆ? ಗ್ರಾಮೀಣದಲ್ಲಿ ಎಷ್ಟು ಫ್ಯಾಟ್ ತಗೋಬೇಕು ಒಬ್ಬ ಮನುಷ್ಯ? ನಗರದಲ್ಲಿ ಎಷ್ಟು ಫ್ಯಾಟ್ ತಗೋಬೇಕು? ಇವೆಲ್ಲಾ ವಿಷಯಗಳನ್ನ ಕೂಡ ಇವರು ಕನ್ಸಿಡರ್ ಮಾಡಿದ್ರು. ಗ್ರಾಮೀಣ ಮನುಷ್ಯ ಎಷ್ಟು ಪ್ರೋಟೀನ್ ತಗೋಬೇಕು? 48 ಗ್ರಾಮ್. ನಗರದ ಮನುಷ್ಯ ಎಷ್ಟು ತಗೋಬೇಕು? 50 ಗ್ರಾಮ್. ಗ್ರಾಮೀಣ ಮನುಷ್ಯ ಫ್ಯಾಟ್ ಎಷ್ಟು ತಗೋಬೇಕು? 26 ಗ್ರಾಮ್. ಅವ್ರ ನಗರದ ಮನುಷ್ಯ 28 ಗ್ರಾಮ್. ಇವೆಲ್ಲ ಹೆವಿ ಕ್ಯಾಲ್ಕುಲೇಷನ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಬಹಳ ಇಂಪಾರ್ಟೆಂಟ್. ರಿಪೋರ್ಟ್ ನಲ್ಲಿ ಇರ್ತಕ್ಕಂಥ ಅಂಶಗಳು ಕೂಡ ಬಹಳ ಇಂಪಾರ್ಟೆಂಟ್. ನೋಡ್ರಿ, ಕಾನ್ಸೆಪ್ಟ್ ಅನ್ನ ನೀವು ಸಮಾಧಾನವಾಗಿ ಕೂತ್ ಕೇಳಿಸ್ಕೊಂಡ್ರೆ ಬಹಳಷ್ಟು ಸರಳ ಅನಿಸ್ತದೆ ನಿಮ್ಗೆ. ಗಜಿಬಿಜಿ ಮಾಡ್ಕೊಂತ ಬರ್ಕೊಂತ ಆ ಕಡೆ ಮಾತಾಡ್ಕೊಂತ 1 ಸೆಕೆಂಡ್ ಹಿಂಗ್ ಹೊಳಿದ್ರಿ ಏನ್ ಬರ್ಸ್ಯಾರ ಸರ್, ಏನ್ ಹೇಳಾಕತ್ತಾರ ಸರ್ ಅನ್ನೋದು ಗೊತ್ತಾಗಲ್ಲ. ಸೊ ಲಕ್ಷ್ಯ ಯಾವ್ದ್ರ ಮೇಲೆ ಇರಬೇಕು? ಅರ್ಥಶಾಸ್ತ್ರದಲ್ಲಿ ಲಕ್ಷ್ಯ ಯಾವ್ದ್ರ ಮೇಲೆ ಇರಬೇಕು? ಇಲ್ಲೇ. ಯಾಕಂದ್ರೆ ರೂರಲ್ ಮತ್ತು ಅರ್ಬನ್ ನಲ್ಲಿ ಕೆಲಸ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಅರ್ಬನ್ ಏರಿಯಾಸ್ ದಲ್ಲಿ ನಿಮ್ಗೆ ಸಾಕಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಅದೇ ರೂರಲ್ ಅಲ್ಲಿ ಅಷ್ಟಿರೋದಿಲ್ಲ. ಸೊ ಅಲ್ಲೆಲ್ಲ ಜಾಸ್ತಿ ಓಡಾಡಬೇಕು. ಮುಗಿತಾ ಎಲ್ಲರದು? ಯಾರ್ಯಾರು ಮುಗಿದಿದೆ ಎಲ್ಲರೂ ಏನ್ ಹಾಕ್ರಿ? ಯಾರ್ಯಾರು ಮುಗಿದಿದೆ ಎಲ್ಲರೂ ಏನ್ ಹಾಕ್ರಿ? ಉಳಿದವ್ರು ಯಾಕೆ ಬರ್ಕೊಳ್ತಾ ಇಲ್ಲ? ಪ್ರಶಾಂತ, ನಿಂದೇನಿದೆ ಕತಿ? ಎಲ್ಲರೂ ಪೂಲ್ ಹಾಕ್ರಿ. ಯಾರ್ಯಾರು ಮುಗಿದಿದೆ ಎಲ್ಲರೂ ಏನ್ ಹಾಕ್ರಿ? ಎಲ್ಲರೂ ಹಾಕ್ಬೇಕು ನೋಡೋಣ ಪೂಲ್. ನೆಕ್ಸ್ಟ್, ರಂಗರಾಜನ್ ವರದಿ ಮುಖ್ಯಾಂಶಗಳು. ಇದು ಪ್ರಶ್ನೆ ಆಗುತ್ತೆ. ರಂಗರಾಜನ್ ವರದಿ ಮುಖ್ಯಾಂಶಗಳು ಇಂಪಾರ್ಟೆಂಟ್ ಫೈಂಡಿಂಗ್ಸ್ ಆಫ್ ರಂಗರಾಜನ್. ರಂಗರಾಜನ್ ಬಹಳ ಇಂಪಾರ್ಟೆಂಟ್ ಅಪ್ಪ. ಲಾಸ್ಟ್ ಆಗಿದ್ದೆ ಇದೇ ಕಮಿಟಿ, ಹೀಗಾಗಿ ಪ್ರಶ್ನೆ ಇಲ್ಲಿಂದನೇ ಕೇಳ್ತಾರೆ, ರಂಗರಾಜನಿಂದನೇ ಕೇಳ್ತಾರೆ. ಇಲ್ಲಾಂದ್ರೆ ರಂಗರಾಜನ್ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದಾನೆ? ಇಷ್ಟೆಲ್ಲ ವಿಷಯಗಳು ಸ್ವಂತ ಅಂತಮ್ಮಂದ್ರ ಬಗ್ಗೆ ಗೊತ್ತಿರಲ್ಲ, ಅಷ್ಟು ರಂಗರಾಜನ್ ಬಗ್ಗೆ ಗೊತ್ತಾಗಿದೆ. ಏನ್ ಎಸ್ಟಿಮೇಷನ್ ಕೊಡ್ತಾರೆ ಇವ್ರ ಪ್ರಕಾರ? ಗ್ರಾಮೀಣ ಪ್ರದೇಶದಲ್ಲಿ ಬಡತನ ರೇಖೆ ಅನುಭೋಗಿ ವೆಚ್ಚ ಎಷ್ಟಿರ್ಬೇಕು? ಕನಿಷ್ಠ ಅನುಭೋಗಿ ವೆಚ್ಚ ಎಷ್ಟಿರ್ಬೇಕು? 972 ರೂಪಾಯಿ ಪ್ರತಿ ಮಂತ್. ನಗರ ಪ್ರದೇಶದ ಅನುಭೋಗಿ ವೆಚ್ಚ ಮಿನಿಮಮ್ ಎಷ್ಟಿರ್ಬೇಕು? ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ 1407 ರೂಪಾಯಿ. ರೂರಲ್ ಇದು ನೆನಪಿಟ್ಕೊಳ್ರಿ, ಇವು ಬಹಳ ಬರ್ತಾವ. ರೂರಲ್ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಎಷ್ಟಿರ್ಬೇಕು?
ಎಕ್ಸ್ಪೆಂಡಿಚರ್ 972. ಅರ್ಬನ್ ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಎಷ್ಟಿರಬೇಕು? 1407. ಇದಕ್ಕಿಂತ ಕಡಿಮೆ ಇದ್ರೆ ನಾವೇನಂತ ಕರಿತೀವಿ? ಇದು ಬಡತನ ರೇಖೆ. ಇದಕ್ಕಿಂತ ನೀವು ಕಡಿಮೆ ಇದ್ರೆ ನೀವು ಬಡವರು ಅಂತ ಅರ್ಥ. ಇದಕ್ಕಿಂತ ಕಡಿಮೆ ಇದ್ದವರೇ ಬಡವರು, ಇದಕ್ಕಿಂತ ಜಾಸ್ತಿ ಇದ್ದವರು ಬಡವರಲ್ಲ. ಈ ಒಂದು ಸಮಿತಿಯ ಪ್ರಕಾರ 2011-12 ಆಧಾರದಲ್ಲಿ ಭಾರತದ ಒಟ್ಟು ಬಡತನ ಎಷ್ಟಿದೆ? ಪಾವರ್ಟಿ ಇನ್ ಇಂಡಿಯಾ ಎಷ್ಟು ಪರ್ಸೆಂಟ್ ಇದೆ? ಯಾರು ಹೇಳ್ತೀರಿ? ಇಂಡಿಯಾ 29%. ಇದರಲ್ಲಿ ಮತ್ತು ರೂರಲ್ ಮತ್ತು ಅರ್ಬನ್ ನೋಡ್ಬೋದು. ರೂರಲ್ ಮತ್ತು ಅರ್ಬನ್ ನಾವು ನೋಡಿದ್ರೆ ರೂರಲ್ ಅಲ್ಲಿ ಎಷ್ಟಿದೆ? 30.9%. ಅರ್ಬನ್ ಅಲ್ಲಿ ಎಷ್ಟಿದೆ? 26.4%. ಅದೇ ಕರ್ನಾಟಕದ ಬಡತನ ನೋಡಿದ್ರೆ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ? ಬಡವರು ಬಹಳ ಕಡಿಮೆ ಅಂತ ಅನ್ಕೊಂತೀವಿ ನಾವು. ಆದ್ರೆ ಕರ್ನಾಟಕದ ಬಡತನದ ನಾವು ಡೇಟಾವನ್ನ ನೋಡೋದಾದ್ರೆ ಎಷ್ಟು ಪರ್ಸೆಂಟ್ ಇದೆ ನಮ್ಮಲ್ಲಿ? 21.9%. ಇದರಲ್ಲಿ ರೂರಲ್ ಇದ್ದಾರೆ 19.8%, ಅರ್ಬನ್ ಇದ್ದಾರೆ ನೋಡ್ರಿ ಎಷ್ಟು? 25.1%. ಕರ್ನಾಟಕದಲ್ಲಿ ಬಡವರು ಹೆಚ್ಚು ನಗರದಲ್ಲೇ ಇದ್ದಾರೆ. ಅತಿ ಹೆಚ್ಚು ಬಡತನ ಯಾವ ರಾಜ್ಯ? ಅತಿ ಹೆಚ್ಚು ಬಡತನ ಯಾವ ರಾಜ್ಯದಲ್ಲಿದ್ದಾರೆ ಅಂತ ಹೇಳ್ತಾರೆ? ಛತ್ತೀಸ್ಗಢದಲ್ಲಿದೆ ಅಂತ ಹೇಳ್ತಾರೆ. ಛತ್ತೀಸ್ಗಢದಲ್ಲಿ 47.9%. ಅತಿ ಕಡಿಮೆ ಬಡತನ ಇವ್ರ ಪ್ರಕಾರ ಯಾವುದು? ಬಡತನ ಗೋವಾ. ಅವರು ಜಿಲ್ಲಾವಾರು ಮಾಡಿಲ್ಲಪ್ಪ, 6.3%. ಜಿಲ್ಲಾವಾರು ಮಾಡಿಲ್ಲ ಅವರು. ಜಿಲ್ಲಾವಾರು ಮಾಡಿದ್ರೆ ನಾನು ನಿಮ್ಗೆ ಹೇಳ್ಬೇಕು, ಅವರು ಜಿಲ್ಲಾವಾರು ಮಾಡಿಲ್ಲ. ಬರ್ಕೊಂಡ್ರೆ ಎಲ್ಲರೂ? ನಿನ್ನೆ ಅದು ಬೇರೆ ರಿಪೋರ್ಟ್. ಇದು ರಂಗರಾಜನ್ ಕಮಿಟಿ ರಿಪೋರ್ಟ್ ಪ್ರಕಾರ ಇದೆ. ದಿಸ್ ಇಸ್ ಅಕಾರ್ಡಿಂಗ್ ಟು ರಂಗರಾಜನ್ ಕಮಿಟಿ ರಿಪೋರ್ಟ್. ಓಕೆ, ಜಿಲ್ಲಾವಾರು ಅವರು ಕೊಟ್ಟಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಟ್ರೆ ಅದು ಇದಷ್ಟ ಹೋದ್ರು. ಡನ್ನ. ಇಲ್ಲಿಗೆ ರಂಗರಾಜನ್ ಮುಗಿತು. ಸೊ ರಂಗರಾಜನ್ ಕಮಿಟಿಯಲ್ಲಿ ಹೆಚ್ಚು ಬಡತನ ಇದೆಯಾ ಅಥವಾ ಸುರೇಶ್ ಟೆಂಡೂಲ್ಕರ್ ಕಮಿಟಿಯಲ್ಲಿ ಹೆಚ್ಚು ಬಡತನ ಇದೆಯಾ? ಯಾವುದು? ರಂಗರಾಜನ್ ಕಮಿಟಿ ಪ್ರಕಾರ ಹೆಚ್ಚು ಬಡತನ ಇದೆ. ರಂಗರಾಜನ್ ಕಮಿಟಿ ಪ್ರಕಾರ ಹೆಚ್ಚು ಬಡತನ ಇದೆ. ಯಾಕಂದ್ರೆ ಸುರೇಶ್ ಟೆಂಡೂಲ್ಕರ್ ಕಮಿಟಿ ಎಷ್ಟು ಹೇಳಿತ್ತು? 21.9% ಹೇಳಿತ್ತು 2011-12 ಡೇಟಾ ತಗೊಂಡ್ರೆ. ನಗರ ಗ್ರಾಮೀಣ ಒಟ್ಟು ತಗೊಂಡ್ರೆ. ಟೆಂಡೂಲ್ಕರ್ ಸಮಿತಿ ಎಷ್ಟು ಹೇಳಿತ್ತು? ಮತ್ತು ರಂಗರಾಜನ್ ಸಮಿತಿ. ಯಾಕಂದ್ರೆ ಇದೇ ನಮ್ಗೆ ರೀಸೆಂಟ್ ಡೇಟಾ ಅವೈಲಬಲ್ ಇರೋದು. ಟೆಂಡೂಲ್ಕರ್ ಸಮಿತಿ ನಗರದಲ್ಲಿ ಎಷ್ಟು ಹೇಳಿತ್ತು? 13.7% ಅಂತ ಹೇಳಿತ್ತು 2011-12 ಪ್ರಕಾರ. ಗ್ರಾಮೀಣದಲ್ಲಿ ಏನ್ ಹೇಳಿದ್ರು ಇವರು? ಇಲ್ಲ, 25.7%. ಒಟ್ಟು ಏನಂದಿದ್ರು ಟೆಂಡೂಲ್ಕರ್ ಸಮಿತಿ? 21.1. ಅದೇ ವಾರ್ಷಿಕ ವರದಿಯಲ್ಲಿ ಇವ್ರು ಏನ್ ಹೇಳಿದ್ರು? 30, 26. ನಗರದಲ್ಲಿ 30% ಇದೆ ಅಂದ್ರೆ ಇವರು, ಸಾರಿ, ನಗರದಲ್ಲಿ 26% ಇದೆ ಅಂದ್ರೆ ರಂಗರಾಜನ್. ಆಮೇಲೆ ಇದರಲ್ಲಿ 30.9 ಅಂತಂದ್ರು. ಆಮೇಲೆ ಒಟ್ಟು ಎಷ್ಟು ಹೇಳಿದ್ರು ರಂಗರಾಜನ್ ಕಮಿಟಿ? 29.5%. 29.5%. ಇದು ಈ ಡೇಟಾ ಬಹಳ ನೆನಪಲ್ಲಿ ಇಟ್ಕೊಳ್ರಿ. ಬೇಸ್ ಇಯರ್ ಏನೋ ಆಧಾರ ವರ್ಷ ಇತ್ತು. ಓಕೆ, ಇನ್ನು ಹಲವಾರು ಸಮಿತಿಗಳನ್ನು, ರೈಟ್. NS ಸಕ್ಸೇನಾ ಸಮಿತಿ ಯಾಕೆ ರಚನೆ ಮಾಡಿತ್ತು? NS ಸಕ್ಸೇನಾ ಸಮಿತಿ, NS ಸಕ್ಸೇನಾ ಕಮಿಟಿ
ಕಮಿಟಿ ಯಾಕೆ ರಚನೆ ಮಾಡಿತ್ತು? ಗ್ರಾಮೀಣ ಪ್ರದೇಶದ ಬಡತನ ಅಳಿಲಿಕ್ಕೆ. ಪ್ರದೇಶದಲ್ಲಿ BPL ಕುಟುಂಬಗಳು ಎಷ್ಟಿದ್ದೇವೆ ಅಂತ ನೋಡ್ಲಿಕ್ಕೆ. ಎಷ್ಟಿದೆ ಅಂತ ನಮ್ಗೆ ಗೊತ್ತಾಯ್ತು, 50% ಇದೆ ಅಂತ ಗೊತ್ತಾಯ್ತು. ಹಂಗೆ SR ಹಾಶಿಂ ಸಮಿತಿ. ಹಾಶಿಂ ಸಮಿತಿ ಏನಿತ್ತು? ನಗರ ಪ್ರದೇಶದಲ್ಲಿ PC ಕ್ವಶನ್ ಇದು. ಎಲ್ಲದಕ್ಕೂ ಆಗಿರ್ತಾವ ಪ್ರಶ್ನೆ. ನಗರ ಪ್ರದೇಶದ BPL ಕುಟುಂಬಗಳು, BPL ಕುಟುಂಬ ಇವರು SR ಹಾಶಿಂ ಕಮಿಟಿ ಇದನ್ನ ರಿಪೋರ್ಟ್ ಕೊಡಬೇಕಾಗಿತ್ತು. ಸೊ ಇವೆರಡು ಸಮಿತಿ ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ಡೇಟಾ ಹೆಂಗೆ ನೆನಪಿಡ್ಬೋದು? 2-3 ಸರ್ತಿ ನೋಡ್ರಿ, ಉಳಿತು ಇಲ್ಲ ಅಂದ್ರೆ ಹಾಳಾಗುತ್ತೆ. ಬಟ್ PC ಎಕ್ಸಾಮ್ಗೆಲ್ಲ ಇವು ಡೇಟಾ ಭಾಳ ಇಂಪಾರ್ಟೆಂಟ್ ಆಗ್ತವೆ. ನಿಮ್ KS IAS ಎಲ್ಲ ಇಷ್ಟು ನೀಟಾಗಿ ಡೇಟಾ ಕೇಳಲ್ಲ, ಬಟ್ PC PSI ಅಲ್ಲಿ ಕೇಳಬಹುದು ಡೇಟಾ. ಅರ್ಬನ್ ಎಷ್ಟು SR ಹಾಶಿಂ ಕಮಿಟಿ ರಿಪೋರ್ಟ್ ಕೊಟ್ಟಿಲ್ಲ ಅನಿಸ್ತದೆ. ಇನ್ನು SR ಹಾಶಿಂ ಕಮಿಟಿ ಕೊಟ್ಟಿದೆಯಾ ರಿಪೋರ್ಟ್? ಮಾಡಿದ್ರು ಅಂತ ಗೊತ್ತಿದೆ. ಕೊಟ್ಟಿದೆಯಲ್ಲ SR ಹಾಶಿಂ ಕಮಿಟಿ 2000 ಅದನ್ನ ಪಬ್ಲಿಷ್ ಮಾಡಿಲ್ಲ ಅವರು. ಡೇಟಾ ಇಸ್ ನಾಟ್ ಅವೈಲಬಲ್. ಓಕೆ, ಇಲ್ಲಿಗೆ ಬಡತನ ಅಳೆಯುವುದು ಸಾಕು. ವಿಶ್ವ ಬ್ಯಾಂಕ್ ನೋಡಿದ್ವಿ, ಭಾರತದಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡಿದ್ವಿ, ಎಲ್ಲವನ್ನ ನಾವು ನೋಡಿದ್ವಿ. ಓಕೆ, ಎಲ್ಲಾ ಸಮಿತಿಗಳನ್ನ ಕೂಡ ನೋಡಿದ್ವಿ. ಎಲ್ಲರಿಗೂ ಅರ್ಥ ಆಗಿದೆಯಾ? ಒಂದ್ಸರ್ತಿ ರಿವಿಷನ್ ಮಾಡ್ಕೊಳ್ರಿ. ಗಣ್ಣ ಯಾರಿಗೆ ಡೌಟ್ ಇದೆ ಕೈ ಎತ್ತರಿ ಇದ್ರ ಮೇಲೆ. ಎಸ್ ಹೇಳ್ರಿ. ಹೇಳ್ರಿ GF GC ಪರ್ಸೆಂಟೇಜ್ ಕೊಟ್ಟಿಲ್ಲಪ್ಪ, ಅದನ್ನ ಅನೌನ್ಸ್ ಮಾಡ್ಲಿಲ್ಲ ದರ್ಶನ್. ಫೋನ್ ಮಾಡಿದಾಗ ಮಾತಾಡ್ಬೇಕು. ಅಲ್ಲ, ಹಳೆಯ ಕಮಿಟಿಗಳು ಬಹಳ ಅವೇನ್ ನೆಸೆಸರಿ ಇಲ್ಲ. BS ಮಿನಾಸು, MS ಆವೇಲಿಯಾ, PD ಓಜಾ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಮ್ಮ ಭಾಗೇಶ್. ಸರ್ ವಿಧಾನ ಸ್ವಲ್ಪ ರಿಪೀಟ್ ಮಾಡಿ ಸರ್. ಈಗ ಫಸ್ಟ್ ವಿಧಾನ ನೋಡಮ್ಮ, ಇಲ್ಲಿ ಏಕ ರೀತಿಯ ಪುನರ್ಕರೆ ಅವಧಿ. ಒಂದು ವಾರದಲ್ಲಿ ನೀವು ಏನೇನು ಖರ್ಚು ಮಾಡ್ತಿದ್ರಿ ಅಂತ ಹೇಳಿ ಅವ್ರು ಕೌಂಟ್ ಮಾಡ್ತಿದ್ರು. ಸಾರಿ, ಒಂದು ತಿಂಗಳಲ್ಲಿ ನೀವು ಎಷ್ಟು ಖರ್ಚು ಮಾಡ್ತಿದ್ರಿ. ಮಿಶ್ರ ಪುನರ್ಕರೆ ಅವಧಿಯಲ್ಲಿ ಏನ್ ಮಾಡ್ತಾರೆ? 350 ದಿನದಲ್ಲಿ ನೀವು ಪಾದರಕ್ಷೆ, ವಸತಿ, ಆರೋಗ್ಯ, ಶಿಕ್ಷಣ 5 ವಿಷಯಗಳಲ್ಲಿ ಎಷ್ಟು ಖರ್ಚು ಮಾಡ್ತಿದ್ರಿ ಒಂದು ವರ್ಷಕ್ಕೆ ಅಂತ ಕೌಂಟ್ ಮಾಡ್ತಾರೆ. ಬಟ್ ಮಾರ್ಪಾಡಿಸಿದ ಮಿಶ್ರ ಪುನರ್ಕರೆಯಲ್ಲಿ ಎಲ್ಲಾ ವಸ್ತುಗಳನ್ನ ಬೇರ್ಪಡಿಸಿದ್ದಾರೆ. ಈಗ ಪಾದರಕ್ಷೆ ನೀವು ಎಷ್ಟು ದಿವಸಕ್ಕೆ ತಗೊಂತೀರಿ? ಯೂಶಲಿ 1 ವರ್ಷಕ್ಕೆ ತಗೊಂತಿರಲ್ವಾ? ಅದ್ ನೀವು 2 ಸಲ ತಗೊಂಡ್ರೆ ಅವ್ರು ತಪ್ಪಲ್ಲ. 1 ವರ್ಷಕ್ಕೆ ಒಂದು ಪಾದರಕ್ಷೆ ತಗೋಬೇಕು. ಒಂದ್ ಸರ್ತಿ ನೀವು ಶಿಕ್ಷಣದ ಫೀಸ್ ಕಟ್ಟಬೇಕು, ಒಂದ್ ಸರ್ತಿ ನೀವು ಮೆಡಿಕಲ್ ಇನ್ಶೂರೆನ್ಸ್ ಮಾಡಬೇಕು. ಅದನ್ನ 1 ವರ್ಷದ ಸೈಕಲ್ ಕನ್ಸಿಡರ್ ಮಾಡ್ತಾರೆ. ಈಗ ಎಣ್ಣೆ, ಮೊಟ್ಟೆ, ಮೀನು, ಮಾಂಸ ವಾರಕ್ಕೊಮ್ಮೆ ತಿಂತಾರಲ್ಲ ಯೂಶಲಿ, ಹೌದಲ್ವಾ? ಅದನ್ನ 1 ವಾರ ಕನ್ಸಿಡರ್ ಮಾಡ್ತೀವಿ. ಇನ್ನು ಇಂಧನ ಅಂದ್ರೆ ಕರೆಂಟ್ ಬಿಲ್ಲು ಅಥವಾ ಕಿರಾಣಿ ಅಂಗಡಿ ಬಿಲ್ಲು ತಿಂಗಳಿಗೊಮ್ಮೆ ಕೊಡ್ತಾರೆ ಜನ. ಸೊ ಅದನ್ನ ಎಲ್ಲವನ್ನ ಕೂಡ ನೀಟಾಗಿ ಅವರು ಹೇಳಿದ್ದಾರೆ. ಅರ್ಥ ಆಯ್ತಮ್ಮ? ಸರ್ ಥ್ಯಾಂಕ್ ಯು ಸರ್. ಏನಾಯ್ತಮ್ಮ? ಸರ್ ಕ್ಲಾಸ್ ತುಂಬಾ ಚೆನ್ನಾಗಿ ಹೇಳ್ತೀರಿ ಸರ್, ಎಕನಾಮಿಕ್ಸ್. ಥ್ಯಾಂಕ್ ಯು ನಮ್ಮತ್ತೆ. ಸರ್ ಲಕಡಾವಾಲ ಹೇಳಿದಿನಲ್ಲಮ್ಮ, ಲಕಡಾವಾಲ ನೆನ್ನೆ. ಲಕಡಾವಾಲದಲ್ಲಿ ಏನ್ ಹೇಳಿದ್ರು? 54.9% ಬಡತನ ಇದೆ ಅಂತ ಹೇಳಿದ್ರು ಅಷ್ಟೇ. ಲಕಡಾವಾಲದಲ್ಲಿ 54.9%. ನಮ್ಗೆ ರೀಸೆಂಟ್ 2011-12 ಬೇಕು. ಲಕಡಾವಾಲ ಯಾವಾಗಿಂದು? 73-74 ಡೇಟಾ ತಗೊಂಡು ಏನ್ ಮಾಡೋದು? ಅರವಿಂದ್ ನೋಡ್ರಿ, ಯಾವ್ಯಾವ ರಿಪೋರ್ಟ್ಗಳನ್ನ ಅವರು ಹೊರಗಡೆ ಕೇಳೋದಿಲ್ಲ. ಈಗ ಅರವಿಂದ್ ಪನಗಾರಿ ಅವರ ನೇತೃತ್ವದಲ್ಲಿ ಏನ್ ಮಾಡಿದ್ದಾರೆ? ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ರು. ರೈಟ್. ಅರವಿಂದ್ ಪನಗಾರಿಯಾ, ಇದನ್ನು ಬರ್ಕೊಂಡ್ಬಿಟ್ಟಿರ್ಬೇಕಾದ್ರೆ ನಿಮ್ಗೆ ಅಷ್ಟು ಎದೆ ಹೊಡಿತದ. ಅರವಿಂದ್ ಪನಗಾರಿಯಾ ಅಂತ ಹೇಳಿ ಈ ಮಾಜಿ ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ರು, ಗೊತ್ತಾ?
ಪನ್ಗಾರಿಯಾ ಟಾಸ್ಕ್ ಫೋರ್ಸ್ ಅಂತೇಳಿ ಮಾಡಿದ್ರು. ಯಾವ್ದ್ರ ಮೇಲೆ? ಬಡತನದ ಮೇಲೆ. ಅರವಿಂದ ಪನ್ಗರಿಯಾ ಟಾಸ್ಕ್ ಫೋರ್ಸ್ ಆನ್ ಪವರ್ಟಿ ಇವರು ಮಾಡಿದ್ರು. ರೈಟ್. ಯಾವಾಗ ಮಾಡಲಾಗಿತ್ತು? ಅರವಿಂದ್ ಪನಗರಿಯಾ ಟಾಸ್ಕ್ ಫೋರ್ಸ್ ಯಾವಾಗ ಮಾಡಲಾಗಿತ್ತು? 2016ರಲ್ಲಿ ಮಾಡಲಾಗಿತ್ತು. ರೈಟ್. 2016. ಇದ್ರದ್ದು ರಿಪೋರ್ಟ್ ಎಲ್ಲ ಬಂತು, ಬಟ್ ಸರ್ಕಾರ ಇದನ್ನ ಪರಿಗಣಿಸಲೇ ಇಲ್ಲ. ಕ್ಯಾಲರಿ ಆಧಾರದಲ್ಲಿ ಮೊದಲು ಬಳಸ್ತಿದ್ರು ಅದನ್ನ. ಕ್ಯಾಲರಿ ಆಧಾರದಲ್ಲಿ ಯಾವಾಗ ಬಹಳ ಹಿಂದೆ ಬಳಸ್ತಾ ಇದ್ರು. ಕ್ಯಾಲರಿ ಆಧಾರದಲ್ಲಿ ಸುಮಾರು ಈ ನಮ್ಮ ಯಾವ ಕಮಿಟಿ ಇದು, ಲಕ್ಡಾವಾಲಾ ಕಮಿಟಿ, ಲಕ್ಡಾವಾಲಾ ಕಮಿಟಿ ಅವೆಲ್ಲ ಇದ್ದಾಗ ಅವಾಗ ಬಳಸ್ತಿದ್ರು ಅದನ್ನ. ಲಕ್ಡಾವಾಲಾ ಕಮಿಟಿ ಏನ್ ಹೇಳಿತ್ತು? ವೈಕೆ ಅಲಗ್ ಕಮಿಟಿ ಹೇಳಿತ್ತು. ಆಕ್ಚುಲಿ ಅಲಗ್ ಕಮಿಟಿ ಏನಿತ್ತು? ಕ್ಯಾಲರಿ ಆಧಾರ ಹೇಳಿತ್ತು. ವೈಕೆ ಅಲಗ್ ಕಮಿಟಿ ಅವ್ರು ಏನಂತ ಹೇಳಿದ್ರು? ವೈಕೆ ಅಲಗ್ ಕಮಿಟಿ ಸಮಿತಿ ಏನ್ ಹೇಳಿದ್ರು? ಗ್ರಾಮೀಣದಲ್ಲಿ 2400 ಕ್ಯಾಲರಿ, 2400 ಕ್ಯಾಲರಿ ಮತ್ತು ನಗರದಲ್ಲಿ 2100. ಈಗ ಇದನ್ನ ಕ್ಯಾಲರಿ ಲೆಕ್ಕ ಮಾಡೋದಿಲ್ಲ. ಈಗ ಕ್ಯಾಲರಿ ಲೆಕ್ಕ ಮಾಡೋದಿಲ್ಲ, ಅನುಭೋಗಿ ವೆಚ್ಚ ಲೆಕ್ಕ ಮಾಡ್ತಾರೆ. ಸ್ಟ್ರಕ್ ಈ ಕ್ಲಿಯರ್ ಇದೆಯಾ? ಲಕ್ಷ್ಮಿ ಕಳಿಸಿ ನಂಗೆ ವಾಟ್ಸಾಪ್ ಅಲ್ಲಿ ಕಳಿಸಿ, ನಾನು ಆಡ್ ಮಾಡ್ತೀನಿ. ಈಗ ಎಲ್ಲರಿಗೂ ಕ್ಲಿಯರ್ ಇದೆಯಾ? ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಓಕೆ, ಒಂದು ಬ್ರೇಕ್ ತಗೊಂಡು ಬನ್ರಿ. ಇನ್ನೊಂದಿಷ್ಟು ವಿಷಯಗಳನ್ನ ನಾನು ಬಡತನದ ಮೇಲೆ ಮಾತಾಡಿ, ಬಡತನ ನಿರ್ಮೂಲನೆಗೆ ಸರ್ಕಾರ ಏನೇನು ಕೆಲಸ ಮಾಡಿದೆ ಅನ್ನೋದನ್ನ ಹೇಳ್ತೀನಿ. ಯಾಕೆ ಸ್ಟ್ರಕ್? ಏನು ಸ್ಟ್ರಕ್ ಇಲ್ಲ, ಸುಮ್ಮ ತಲೆ ಕೆಡಿಸ್ಕೊಂಡಿದೆ. ಹೇಳ್ರಿ ಮೀನಾಕ್ಷಿ. ಸರ್, ಇದು ಬಡತನದ ಮೇಲೆ ಯಾವ ಅರವಿಂದ್ ಪನ್ಗಾರಿ ಟಾಸ್ಕ್ ಫೋರ್ಸ್ ಅದು ಬಂತು, ಅದನ್ನ ಪಬ್ಲಿಷ್ ಮಾಡಿಲ್ಲಮ್ಮ. ಸೊ ಹಿಂಗಾಗಿ ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಈಗ ನಾ ಬರೀ ಜಸ್ಟ್ ಇದು ಬಡತನದ ಮೇಲೆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಇತ್ತು ಅಂತ ನೆನ್ಪಿಟ್ಕೋಬೇಕಷ್ಟೇ. ಹೇಳ್ಬೇಕಾಗಿತ್ತು ನಾವು. ನೀತಿ ಆಯೋಗದ ಟಾಸ್ಕ್ ಫೋರ್ಸ್ ಇತ್ತು, ನೀತಿ ಆಯೋಗದ ಟಾಸ್ಕ್ ಫೋರ್ಸ್ ಇತ್ತು. ಅದು ಯಾರು ಏನ್ ಮಾಡ್ಲಿಲ್ಲ, ಅವರು ಕಿಮ್ಮತ್ತೆ ಕೊಡ್ಲಿಲ್ಲ ಅವರು. ಓಕೆ, ಸರ್, ನನ್ನ ಪಾಲಿಟಿ ಡೌಟ್ ಇದೆ. ಕ್ಲಾಸ್ ಎಂಡಲ್ಲಿ ಕೇಳಲ್ಲ ಸರ್? ಎಂಡಲ್ಲಿ ಕೇಳಿ. ಆಯ್ತು ಸರ್. ಕ್ಲಾಸ್ ಕೇಳುವಾಗ ಬರೀ ಟ್ರೈ ಟು ರೀಕನೆಕ್ಟ್ ಅಂತ ಬರ್ತಾ ಇದೆ. ಅದ್ಯಾಕೆ ಹಂಗಾಗ್ತಾ ಇದೆಯಪ್ಪ? ಕ್ಲಿಯರ್ ಇದೆಯಾ? ಒಂದು ಬ್ರೇಕ್ ನಂತರ ಕಂಟಿನ್ಯೂ ಮಾಡೋಣ. ಲೆಟ್ ಅಸ್ ಟೇಕ್ ಅ ಬ್ರೇಕ್ ಅಂಡ್ ಕಂಟಿನ್ಯೂ. NSS 3 ವಿಧಾನ ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಅದು ನಿಮ್ಗೆ ತಿಳಿಲಿ ಅಂತೇಳಿ ಅರ್ಥ ಆಗುತ್ತೆ ಹೇಳಿದೆ. ಜಸ್ಟ್ ನೆನಪಲ್ಲಿ ಕೊಡ್ರಿ, MMRP ಯೂಸ್ ಮಾಡ್ತಾ ಇದ್ದಾರೆ ರಂಗರಾಜನ್ ಕಮಿಟಿಯಲ್ಲಿ.
ಈಗ ರೀಸೆಂಟ್ ಆಗಿ ನಮ್ಮಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಸ್ಟೇಟ್ ವೈಸ್ ಏನಿದೆ ರಿಪೋರ್ಟ್ ಅನ್ನೋದನ್ನ ನೋಡೋಣ. ಒಂದು ಡೈಗ್ರಾಮ್ ತೋರಿಸ್ತೀನಿ ನಿಮಗೆ. ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ನಮ್ಮಲ್ಲಿ ಬಡತನ ಯಾವ್ಯಾವ ರೀತಿ ಇದೆ. ಸೊ ಭಾರತದಲ್ಲಿ MDPI ಪವರ್ಟಿ ಇಂಡೆಕ್ಸ್ ಅನ್ನು ನೋಡಿದ್ರೆ ಅತಿ ಹೆಚ್ಚು MDPI ಯಾವ್ದಿದೆ? ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್. ಪವರ್ಟಿ ಇಂಡೆಕ್ಸ್ ಬಹು ಆಯಾಮದ ಬಡತನ ಸೂಚ್ಯಂಕದಲ್ಲಿ ಹೈಯೆಸ್ಟ್ ಯಾವ್ದಿದೆ? ಹೈಯೆಸ್ಟ್ ಬಿಹಾರದಲ್ಲಿ ಬಡತನ ಇದೆ. ಎಷ್ಟಿದೆ? 51.9%. ಅತಿ ಕಡಿಮೆ ಎಲ್ಲಿದೆ? ಕೇರಳದಲ್ಲಿದೆ 0.7%. ಓಕೆ, ಇದೊಂದು ನಿಮಗೆ ಗೊತ್ತು. ಛತ್ತೀಸ್ಗಢ ಅಂತ್ರಿ, ಅದು ಆ ಕಮಿಟಿ ಅಪ್ಪ, ಇದು ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್. ಅಲ್ಲ, ನಿಮ್ ಕಷ್ಟ ನನಗೂ ಅರ್ಥ ಆಗುತ್ತೆ. 28 ಮಂದಿ 28 ರಿಪೋರ್ಟ್ ಕೊಟ್ರೆ ಪಾಪ ನೀವೇನ್ ಮಾಡ್ಬೇಕು? ಅದಕ್ಕೆ ನೋಡ್ರಿ, ನನಗೆ ಟೆನ್ಷನ್ ಇಲ್ಲ, ಬಿಟ್ಟು ಜೀವನನ ಬೇಡ ಅಂತ ಬಿಟ್ಬಿಟ್ಟೆ ನಾನು. ನೀತಿ ಆಯೋಗದಿದು, ನೀತಿ ಆಯೋಗ ಹೊರಡಿರ್ತಕ್ಕಂಥ ರಿಪೋರ್ಟ್. ನೀತಿ ಆಯೋಗ ಎಕ್ಸಾಮ್ ಒಳಗೆ ಯಾವ್ದು ಕೇಳ್ತಾರ ಅದನ್ನ ಬರಿಬೇಕು ನೀವು. ಓಕೆ, ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ನೀತಿ ಆಯೋಗದ ಪ್ರಕಟಿಸಿದ್ದು 2020ರ ಡೇಟಾ ಪ್ರಕಾರ ಅತಿ ಹೆಚ್ಚು ಬಹುಆಯಾಮದ ಬಡತನ ಬಿಹಾರದಲ್ಲಿದೆ, ಅತಿ ಕಡಿಮೆ ಬಡತನ ಕೇರಳದಲ್ಲಿದೆ. ಅದಕ್ಕೆ ಯಾರು ಎಕನಾಮಿಕ್ಸ್ ಡೆಪ್ತ್ ಆಗಿ ಮಾಡಲ್ಲ ಸರ್. ಯಾರು ಯಾಕ ಡೆಪ್ತ್ ಆಗಿ ಮಾಡಲ್ಲ ಅಂದ್ರೆ, ಅವರು ಹುಡುಗರು ಡೆಪ್ತ್ ಆಗಿ ಮಾಡಿದ ಕೂಡಲೇ ಇದೆಲ್ಲ ಯಾವ ಓದ್ತಾನ ಅಂತ ಹೇಳಿ ಕ್ಲಾಸ್ ನೋಡೋದು ಬಿಟ್ಟು ಬಿಡ್ತಾರ ಅಂತೇಳಿ ಹೆದರಿಕೆ. ನನಗೂ ಅದೇ ಹೆದರಿಕೆ ಐತೆ ಆಕ್ಚುಲಿ, ಬಟ್ ನಾ ಅದಕ್ಕೆ ಬಹಳ ತಲೆ ಕೆಡಿಸ್ಕೊಳಂಗಿಲ್ಲ. ನಾ ಆಗಿದ್ದಾಗಿ ಹೋಯ್ತು. ಒಂದೇ ಸಲ ಮಾಡೋ ನಾನು ಎಕನಾಮಿ, ಪದೇ ಮಾಡಲ್ಲ. 2 ವರ್ಷಕ್ಕೆ ಒಂದ್ಸಲ ಮಾಡ್ತೀನಿ ಎಕನಾಮಿ. ಒಂದ್ಸಲ ಮಾಡಾಕತ್ತೀನಿ, 100% ಮಾಡ್ಬಿಡು, ಆಗಿದ್ದಾಗ ಹೋಗಿ. ನೆಕ್ಸ್ಟ್ BPL ಜನಗಣತಿಯನ್ನ ಯಾರು ನಡೆಸ್ತಾರೆ? ಯಾವ ಸಚಿವಾಲಯ ನಡೆಸ್ತದೆ? ರೈಟ್, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ನಡೆಸ್ತದೆ. ಸಚಿವಾಲಯ ಎಲ್ಲಾ ಕರೆಂಟ್ ಅಫೇರ್ಸ್ ಆಡ್ ಮಾಡಕತ್ತೀನಿ ನೋಡಪ್ಪ ನೀನು ಜೀರ್ತಿಸಿ. ರೈಟ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಎಷ್ಟು ಸರ್ತಿ ಆಗಿದೆ ಇಲ್ಲಿ ಭಾರತದಲ್ಲಿ? ರೈಟ್, ಒಂದನೇದಾಗಿದ್ದು 1992, ಎರಡನೇದಾಗಿದ್ದು 1997, ಮೂರನೇದಾಗಿದ್ದು 2002. ಅದಾದ್ಮೇಲೆ BPL ಜನಗಣತಿ ಆಗಿಲ್ಲ. ಓಕೆ, ಅದಾದ್ಮೇಲೆ ಜನಗಣತಿ ಆಗಿಲ್ಲ. BPL ಜನಗಣತಿ 3 ಜನಗಣತಿ ನಡೆದಿವೆ. 3 ಜನಗಣತಿ ನಡೆದಿವೆ. ಓಕೆ, ಇತ್ತೀಚೆಗೆ 2022ರ ಪವರ್ಟಿ ಅಂಡ್ ಶೇರ್ಡ್ ಪ್ರಾಸ್ಪರಿಟಿ ಇಂಡೆಕ್ಸ್ ಅನ್ನು ಯಾರು ಹೊರಡಿಸಿದ್ದಾರೆ? ಪವರ್ಟಿ ಅಂಡ್ ಶೇರ್ಡ್ ಪ್ರಾಸ್ಪರಿಟಿ ಇಂಡೆಕ್ಸ್ ಯಾವ್ದು ಹೊರಡಿಸಿದ್ದಾರೆ ಇದನ್ನ? ವೆರಿ ಗುಡ್. ಇದು ಮತ್ತೆ ಕರೆಕ್ಟಿಂಗ್ ಕೋರ್ಸ್ ಅಂತ ಕೂಡ ಇತ್ತು. ಯಾವ ರೀತಿ ಇದನ್ನ ಸರಿ ಮಾಡಬೇಕು ಅಂತ ಹೇಳಿ ಒಂದು ವರದಿಯನ್ನ ಯಾರು ಹೊರಡಿಸಿದ್ದಾರೆ? ವಿಶ್ವ ಬ್ಯಾಂಕ್ ಹೊರಡಿಸಿದೆ. ವಿಶ್ವ ಬ್ಯಾಂಕು, ವರ್ಲ್ಡ್ ಬ್ಯಾಂಕ್. ಇದು ನಿಮ್ಗೆ ಗೊತ್ತಿರಬೇಕು. ಇವೆಲ್ಲ ರೀಸೆಂಟ್ ರಿಪೋರ್ಟ್ಗಳು, ಪವರ್ಟಿ ಮೇಲೆ ಬಂದಂತ ರೀಸೆಂಟ್ ರಿಪೋರ್ಟ್ಗಳು. ಇದರ ಪ್ರಕಾರ
ಇದರ ಪ್ರಕಾರ ಭಾರತದಲ್ಲಿ 2020ರಲ್ಲಿ ಭಾರತದಲ್ಲಿ ಎಷ್ಟು ಜನ ಬಡವರಾಗಿದ್ದಾರೆ? 5.6 ಕೋಟಿ ಜನ ಬಡತನ ರೇಖೆಯ ಕೆಳಗಡೆ ತಳ್ಳಲ್ಪಟ್ಟಿದ್ದಾರೆ. ಮೊದಲು ಬಡವರಾಗಿರ್ಲಿಲ್ಲ ಇವರು, ಈಗೇನಾಗಿದ್ದಾರೆ? 5.6 ಕೋಟಿ ಜನ ಕೋವಿಡ್-19 ನಿಂದ ಏನಾಗಿದ್ದಾರೆ? ಬಡತನ ರೇಖೆ ಕೆಳಗಡೆ ಇವರನ್ನು ನುಗ್ಗಿಸಿ ಆ ಕಡೆ ಕಳಿಸಿದ್ರು. ರೈಟ್, ಅರ್ಥ ಆಯ್ತಾ? ಬಡತನ ನಿರ್ಮೂಲನೆಗೆ ಅಂತಾರಾಷ್ಟ್ರೀಯ ದಿನ ಯಾವುದು? ಬಡತನ ನಿರ್ಮೂಲನೆಗೆ ಅಂತಾರಾಷ್ಟ್ರೀಯ ದಿನ ಹೇಳಿದಿನ ನಾನು, ಅಂತಾರಾಷ್ಟ್ರೀಯ ದಿನ, ಇಂಟರ್ನ್ಯಾಷನಲ್ ಡೇ ಫಾರ್ ಎರಾಡಿಕೇಶನ್ ಆಫ್ ಪವರ್ಟಿ ಯಾವಾಗಿರುತ್ತೆ? ಪ್ರತಿ ವರ್ಷ ಅಕ್ಟೋಬರ್ 17 ಇರುತ್ತೆ. ಅಕ್ಟೋಬರ್ 17 ಇರುತ್ತೆ. ಎಸ್, ಇದು ಕೂಡ ಇಂಪಾರ್ಟೆಂಟ್. ಈ 2020 ಅಕ್ಟೋಬರ್ 17 ಇರುತ್ತಲ್ಲ. ಥೀಮು ಈ ಸರ್ತಿ ಏನಿತ್ತು? ಥೀಮ್ ಇಂಟರ್ನ್ಯಾಷನಲ್ ಪವರ್ಟಿ ಡೇ. ಮೋಸ್ಟ್ಲಿ ಥೀಮ್ ವಾಸ್ ಡಿಗ್ನಿಟಿ ಫಾರ್ ಥೀಮು ಡಿಗ್ನಿಟಿ ಫಾರ್ ಆಲ್ ಇನ್ ಪ್ರಾಕ್ಟೀಸ್. ಎಲ್ರಿಗೂ ಕೂಡ ಗೌರವಯುತವಾದಂತಹ ಜೀವನ, ಎಲ್ಲರಿಗೂ ಗೌರವಯುತವಾದಂತಹ ಜೀವನ ಸಿಗಬೇಕನ್ನೋದು ಇದರ ಥೀಮ್ ಆಗಿದೆ. ಡಿಗ್ನಿಟಿ ಫಾರ್ ಆಲ್ ಇನ್ ಪ್ರಾಕ್ಟೀಸ್. ಕ್ಲಿಯರ್ ಇದೆಯಾ? ಎಷ್ಟರಿಂದ ಆಚರಣೆ ಸ್ಟಾರ್ಟ್? ಐ ಥಿಂಕ್ 1987ರಿಂದ ಆಚರಣೆ ಆರಂಭ ಆಗುತ್ತೆ. ಮತ್ತೇನಾರ ಬೇಕನ? ಮತ್ತೇನ್ ಬೇಕು? ಬಿಡುಗಡೆ ಸಚಿವಾಲಯ ಮಾಡಂಗಿಲ್ಲ ಅದನ್ನ. ಇದು ಥೀಮ್ ಹೆಂಗ್ ಬಿಡುಗಡೆ ಮಾಡ್ತಾರ? ವಿಶ್ವಸಂಸ್ಥೆ ಸೆಲೆಬ್ರೇಟ್ ಮಾಡ್ತದ, ಎಲ್ಲ ಬಿಡುಗಡೆ. ಇನ್ನು ಬಡತನ ನಿರ್ಮೂಲನೆಗಾಗಿ ಕಾರ್ಯಕ್ರಮಗಳು ಯಾವ್ಯಾವ? ಸ್ಕೀಮ್ಸ್ ಫಾರ್ ಎರಾಡಿಕೇಶನ್ ಆಫ್ ಪವರ್ಟಿ. ಸೊ ನಿಮ್ಗೆ ಯಾವ್ಯಾವ ಗೊತ್ತದಾವ್ ಎಲ್ಲ ನೀವು ಬರಿಬಹುದು ಇದರಲ್ಲಿ. ಎವ್ರಿಥಿಂಗ್ ನಿಮ್ಗೆ ಗೊತ್ತಿರೋದೆ ಎಲ್ಲ, ಏನೇನು ಗೊತ್ತೋ ಒಟ್ಟು ಬರ್ದು ಹೋಗೋದು ಬಿಡು. 1948ರಲ್ಲಿ ಕನಿಷ್ಠ ಕೂಲಿ ಕಾಯ್ದೆಯಿಂದ ಹಿಡ್ಕೊಂಡು ಮಿನಿಮಮ್ ವೇಜಸ್ ಆಕ್ಟ್ 1952ರಲ್ಲಿ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದು ಬಹಳ ಸಲ ಕೇಳಿದಾರೆ ನೋಡ್ರಿ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇವುಗಳ ಇಯರ್ ಕೇಳಿಬಿಡ್ತಾರೆ. CDP ಯಾವಾಗ ಆರಂಭವಾಯಿತು ಅಂತ. ಸಮುದಾಯ ಅಭಿವೃದ್ಧಿ ಯೋಜನೆ ರೈಟ್. 1974ರಲ್ಲಿ ಕನಿಷ್ಠ ಅಗತ್ಯತೆಗಳ ಪೂರೈಕೆ ಕಾರ್ಯಕ್ರಮ ರೈಟ್. ಹಂಗಂದ್ರೆ ಇಂಗ್ಲಿಷ್ ನಲ್ಲಿ ಕನಿಷ್ಠ ಪೂರೈಕೆಗಳ ಅಗತ್ಯತೆಗಳ ಮಿನಿಮಮ್ ನೀಡ್ಸ್ ಗ್ಯಾರಂಟಿ ಪ್ರೋಗ್ರಾಮ್. ಆಯ್ತು. 1975ರಲ್ಲಿ 20 ಪಾಯಿಂಟ್ ಪ್ರೋಗ್ರಾಮ್ ಬಂತು. 20 ಪಾಯಿಂಟ್ ಪ್ರೋಗ್ರಾಮ್
ಇದರಲ್ಲಿ ಏನಿತ್ತು 1ನೇ ಪಾಯಿಂಟ್ ಇತ್ತು ಗರೀಬಿ ಹಟಾವ್, ಬಡತನ ತೊಲಗಿಸಿ. ಈ ಬಡತನ ತೊಲಗಿಸಿ ಯಾವ ಯೋಜನೆಯ ಭಾಗ ಆಗಿತ್ತು? ಎಷ್ಟನೇ ಯೋಜನೆಯಲ್ಲಿ ಇದನ್ನು ಅಳವಡಿಸಿಕೊಳ್ಳಲಾಯಿತು? 5ನೇ ಯೋಜನೆಯಲ್ಲಿ ಇದನ್ನ ಅಳವಡಿಸಿಕೊಳ್ಳಲಾಗಿತ್ತು. ರೈಟ್. 1977ರಲ್ಲಿ ಕೂಲಿಗಾಗಿ ಕಾಳು ಯೋಜನೆ. 1977ರಲ್ಲಿ ಯಾವುದು? ಕೂಲಿಗಾಗಿ ಕಾಳು ಯೋಜನೆಯನ್ನ ಹೊರಡಿಸಲಾಗಿತ್ತು. ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಕೂಲಿಗಾಗಿ ಕಾಳು ಯೋಜನೆ. ಇದು ಕೂಡ 1977ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಸ್ಕೀಮ್ಸ್. ಅಥವಾ 1995ರಲ್ಲಿ ಮಧ್ಯಾಹ್ನದ ಬಸಿಯೂಟ ಕಾರ್ಯಕ್ರಮ, ಮಿಡ್ ಡೇ ಮೀಲ್ ಸ್ಕೀಮು, ಬಿಸಿಯೂಟ ಕಾರ್ಯಕ್ರಮ ಆಗಿರ್ಬೋದು. ಇನ್ನು ಸಾಕಷ್ಟು ಕಾರ್ಯಕ್ರಮಗಳಿವೆ, ಬರ್ಕೊಡ್ರಿ ಇದನ್ನ. ಇನ್ನೊಂದು 5-6 ಇಂಪಾರ್ಟೆಂಟ್ ಕಾರ್ಯಕ್ರಮ ಬರೆದು ಆಮೇಲೆ ಮುಂದಕ್ಕೆ ತಗೋಣ. ಎಲ್ಲಾ ಬರ್ತಾವ, ಎಲ್ಲಾ ಬರ್ತಾವ. ನೀವು ಯಾವ್ಯಾವುದು ಈಗ ಸುಕನ್ಯಾ ಸಮೃದ್ಧಿ ಯೋಜನಾ ಅದು ಬರ್ತದೆ, ಜನಧನ ಯೋಜನೆ ಅದು ಬರುತ್ತೆ. ಓಕೆ, ಎಷ್ಟು ಬೇಕು ಎಷ್ಟು ಬೇಡ ನಿಮಗೆ? ಆಮೇಲೆ MG ನರೇಗಾ ಅದು ಬರುತ್ತೆ, ಬಂತು ಅದು ಬರುತ್ತೆ. ಅನ್ನಭಾಗ್ಯ ಎಲ್ಲಾ ಬರ್ತವೆ. ಎಟ್ಟಂತ ಓದುದು, ಎಟ್ಟಂತ ಬಿಡುದು, ಯಾರ್ದಂತ ಕೇಳುದು, ಯಾರ್ದಂತ ಬಿಡುದು? ನೀವೇ ಹೇಳ್ರಿ. ಯಾರ್ದಂತ ಕೇಳುದು? 1978ರಲ್ಲಿ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, IRDP. ಇವೆಲ್ಲ ಯಾಕೆ ಬರ್ಸಕತ್ತೀನಿ ಅಂತಂದ್ರೆ ಈ ಸ್ಕೀಮ್ ಕೇಳಬಹುದು ನಿಮ್ಗೆ ಎಕ್ಸಾಮ್ಗೆ. ಯಾವಾಗ ಇದನ್ನ ಪರಿಚಯಿಸಲಾಯ್ತು ಅಂತ ಇಯರ್ ಕೇಳ್ತಾರೆ ಅವರು. ಯಾವಾಗ ಪರಿಚಯಿಸಲಾಯ್ತು ಅಂತ ಕೇಳಬಹುದು. ಸೊ ಫಾರ್ ದಟ್ ಐ ಆಮ್ ಜಸ್ಟ್ ಟೀಚಿಂಗ್ ಯು ದಿಸ್. ಓಕೆ, ಇದನ್ನ ಕೇಳಿದಾರೆ. ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್, ಇಂಟಿಗ್ರೇಟೆಡ್ ಅಂದ್ರೆ ಏನು? ಇಯರ್, ಮ್ಯಾಚ್ ದ ಫಾಲೋವಿಂಗ್ ಕೇಳ್ತಾರೆ. ರೀಸೆಂಟ್ ಸ್ಕೀಮ್ ಇದೆ. ಸೀಮಾ ಏನೇನು ಹೇಳಕತ್ತೀನಿ ಬರ್ಕೊ, ಮುಂದೆ ರೀಸೆಂಟ್ ಹೇಳ್ತೀನಿ, ಎಲ್ಲ ಬರ ಹೇಳ್ತೀನಿ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಯಾವ್ಯಾವ ಇಂಪಾರ್ಟೆಂಟ್ ಅದಾವ ಅಷ್ಟೇ ಹೇಳ್ತಾ ಇದೀನಿ, ಬರ್ಕೊಳ್ರಿ. ಯೋಜನೆ ಅಂತ ಕೂಡ ಕರಿಬಹುದು, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ 1978ರಲ್ಲಿ. ಪ್ರಧಾನಮಂತ್ರಿ ಗ್ರಾಮ ಆವಾಸ್ ಯೋಜನೆ 1985ರಲ್ಲಿ. ಪ್ರೈಮ್ ಮಿನಿಸ್ಟರ್, ಅದಕ್ಕೆ ಈಗ ಏನಂತ ಕರಿತೀವಿ ನಾವು? ಇಂದಿರಾ ಆವಾಸ್ ಯೋಜನೆ ಅಂತ ಕರಿತೀವಿ. ಇಂದಿರಾ ಅಂತ ಕರಿತೀವಿ. ಪ್ರೈಮ್ ಮಿನಿಸ್ಟರ್ ಗ್ರಾಮೀಣ ಆವಾಸ್ ಯೋಜನೆ. ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ. ಇದಾದ್ಮೇಲೆ ಬಹಳ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಯಾವಾಗ ಬಂದಿತ್ತು? ಮೋಸ್ಟ್ಲಿ 1995 ಅಲ್ವಾ? ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್. ಇಂದಿರಾ ಗಾಂಧಿ ಹಿರಿಯ ನಾಗರಿಕರ ಪಿಂಚಣಿ ಯೋಜನೆ. ಇದೇ ಮುಂದೆ 2009ರಲ್ಲಿ ಏನಾಗುತ್ತೆ? ರಾಷ್ಟ್ರೀಯ ಪಿಂಚಣಿ ಯೋಜನೆ ಆಗುತ್ತೆ. ನ್ಯಾಷನಲ್ ಪೆನ್ಷನ್ ಸ್ಕೀಮ್.
ರಾಷ್ಟ್ರೀಯ ಪೆನ್ಷನ್ ಸ್ಕೀಮ್ ಆಗುತ್ತೆ. ಬಹಳಷ್ಟು ನಮ್ಮ ಐ ಥಿಂಕ್ 1999ರಲ್ಲಿ ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ JJSY ಅಂತೇಳಿ ಕೂಡ ಕರಿತೀವಿ. ಜವಾಹರ್ ರೋಜ್ಗಾರ್ ಯೋಜನೆ ಬಹಳ ದೊಡ್ಡ ಯೋಜನೆ ಅಂತಂದ್ರೆ ಇದೆ ನಮ್ಮದೇ. ಬಹಳ ದೊಡ್ಡ ಯೋಜನೆ ಅಂತಂದ್ರೆ ಯಾವ್ದು ಹೇಳ್ರಿ? ಇವನ್ ಅನ್ನಪೂರ್ಣ ಯೋಜನೆ ಅಂತ ಬರ್ಕೊಳ್ರಿ. ಅನ್ನಪೂರ್ಣ ಯೋಜನೆ ಬರ್ಕೊಂಡ್ರ? ಬೇಗ ಬರ್ಕೊಳ್ರಿ. ಓಕೆ, ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ 2001ರಲ್ಲಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ. 2001ರಲ್ಲಿ SGRY ಅಂತೇಳಿ ಇದೊಂದು ಬಂತು, ರೈಟ್. ಆಮೇಲೆ 2005ರಲ್ಲಿ ಬೆಂಕಿ ಕಾಯ್ದೆ ಬಂತು. ಯಾವುದು? MG ನರೇಗಾ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಯಾವ ಸಚಿವಾಲಯ? ಅದೇ ಗ್ರಾಮೀಣ ಸಚಿವಾಲಯ. ಇಲ್ಲಿ 100 ದಿನಗಳು, ವರ್ಷಕ್ಕ 100 ದಿನಗಳು ಏನೋ ನಾವು ಮೀಸಲಾಗಿಡಬೇಕಾಗತ್ತೆ. ವರ್ಷಕ್ಕೆ 100 ದಿನಗಳು ನಾವು ಬಡವರಿಗೆ ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ಉಳ್ಳಾಡ್ಸ್ಬಾರ್ದು, ಕಸಬತ್ತ. ಓಕೆ, ಪ್ರಸ್ತುತ ಎಷ್ಟಿದೆ ಈಗ? ರಾಜ್ಯಗಳು ನಿರ್ಧಾರ ಮಾಡ್ತವೆ, ಬಟ್ ಮಿನಿಮಮ್ ವೇಜಸ್ ಅನ್ನ ಡಿಸೈಡ್ ಮಾಡುತ್ತೆ. ಆಮೇಲೆ 2008ರಲ್ಲಿ ಯಾವುದು? 2007ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್. ಮೊನ್ನೆ ರೀಸೆಂಟ್ ಆಗಿ ಜಾಸ್ತಿ ಆಗಿದೆ. ಫುಡ್ ಸೆಕ್ಯೂರಿಟಿ ಆಕ್ಟ್. ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ. ಬಹಳ ಇಂಪಾರ್ಟೆಂಟ್. ಯಾವ ಸಚಿವಾಲಯ ಇದನ್ನ ಮಾಡಿದ್ದು? ಕೃಷಿ ಸಚಿವಾಲಯ. ಓಕೆ, ರೀಸೆಂಟ್ ಆಗಿರೋದು ಇನ್ನೊಂದು ಯಾವ್ದಾದ್ರು ಹೇಳೋಣ. 2014ರಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ. ಜನಧನ್ ಯೋಜನೆ ಜನಕ್ಕೆ ದುಡ್ಡು ಸಿಗ್ಲಿ, ಅಕೌಂಟ್ ತೆಗೆದುಕೊಟ್ರು ರೊಕ್ಕ ಏನು ಬರಲಿಲ್ಲ, ನಾವೆಲ್ಲ ರೊಕ್ಕ ಬರ್ತಾವ ಅಂತೇಳಿ ಕುಂತ್ವಿ. 2016ರಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ. ಎಸ್. 2019ರಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನಾ. ಇದು ಯಾರಿಗೆ? ಶ್ರಮದಾನ ಮಾಧವ ಯೋಜನಾ ಅಸಂಘಟಿತ ಕಾರ್ಮಿಕರಿಗೆ, ವೃದ್ಧ ಮತ್ತು ಇವೆಲ್ಲ ಬಜೆಟ್ ಹೇಳುವಾಗ ಇನ್ನೊಮ್ಮೆ ಚರ್ಚೆ ಮಾಡ್ತೀನಿ. ಈಗ ಬರ್ಕೊಳ್ಳಿ, ವೃದ್ಧ ಮತ್ತು ಅಸಂಘಟಿತ ವಲಯದವರಿಗೆ ಪ್ರಧಾನಮಂತ್ರಿ ಜನಧನ್ ಯೋಜನೆಯನ್ನ ನಾವು ನೋಡಬಹುದು. ರೈಟ್. ಬರ್ಕೊಳ್ರಿ, ನಾ ರೀಸೆಂಟ್ ಇರೋದು ಹೇಳ್ತೀನಿ.
ಹೇಳ್ತೀನಿ, ಬರ್ಕೊಂಡ್ರೆ ಬರ್ಕೊಳ್ರು, ಬರ್ಕೊಳಲ್ಲ. ಡನ್ನ. ನೆಕ್ಸ್ಟ್, ರೀಸೆಂಟ್ ಆಗಿ 2020ರಲ್ಲಿ ಪ್ರಧಾನಮಂತ್ರಿ ಬೀದಿ ಮಾರಾಟಗಾರರ ಆತ್ಮನಿರ್ಭರ ನಿಧಿ 2020ರಲ್ಲಿ ಯಾರು ಕೊಟ್ಟಿದ್ರು? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಬ್ಯಾಕ್ ಎಷ್ಟೊತ್ತು ಮಾಡ್ತೀರಿ ಎಸ್ ಬಿ ಅವರು? ಬೇಗ ಬರ್ಕೊಬೇಕು. ಇಂಪಾರ್ಟೆಂಟ್ ಸ್ಕೀಮ್ ಹೇಳ್ತಾ ಇದ್ದೀನಿ. 2019ರಲ್ಲಿ PM ಕಿಸಾನ್ ನಿಧಿನೂ ಕೂಡ ಬರುತ್ತೆ. PM ಕಿಸಾನ್ ಸಮ್ಮಾನ್ ಯೋಜನೆ, PM ಕಿಸಾನ್ ಸಮ್ಮಾನ್ ಯೋಜನೆ 2019ರಲ್ಲಿ 24 ಫೆಬ್ರವರಿ ಐತಿ. ಹೊಸ ಸ್ಕೀಮು ಬಜೆಟ್ ಅಲ್ಲಿ ಚರ್ಚೆ ಮಾಡ್ತೀನಿ. ಬಜೆಟ್ ಸೆಪರೇಟ್ ಮಾಡ್ತೀನಿ, ಅವತ್ತು ಚರ್ಚೆ ಮಾಡ್ತೀನಿ ಹೊಸ ಸ್ಕೀಮ್ಗಳು. ಈಗ ಇಷ್ಟು ಬರ್ಕೊಳ್ರಿ. ಐ ಥಿಂಕ್ ಗುರುವಾರ ಇಲ್ಲ ಶುಕ್ರವಾರ ಒಂದು ಎಕ್ಸ್ಟ್ರಾ ಕ್ಲಾಸ್ ಮಾಡ್ತೀನಿ ನಾನು. ಗುರುವಾರ ಶುಕ್ರವಾರ ಐ ವಿಲ್ ಎಂಗೇಜ್ ಒನ್ ಎಕ್ಸ್ಟ್ರಾ ಕ್ಲಾಸ್. ಓಕೆನಾ? ಅಂದ್ರೆ ಒಂದೇ ದಿನ 2 ಕ್ಲಾಸ್ ಮಾಡ್ತೀನಿ. ಇನ್ನೊಂದು ಕ್ಲಾಸ್ ಯಾವ ಟೈಮಿಂಗ್ ಮಾಡ್ಲಿ? ಯಾಕೆ ಸರ್ ಮುಂದೆ ಸೂಟಿ ಇರ್ಬೋದು? ನನಗೂ ಸೂಟಿ ಬೇಕಲ್ಲ. ಈ ಸಲ ಶನಿವಾರ ರವಿವಾರ ನಂದು ಸೂಟಿ ಇರುತ್ತೆ. ದಿಸ್ ಸಾಟರ್ಡೆ ಸಂಡೇ ಇವನ್ ಐ ಆಮ್ ಟೇಕಿಂಗ್ ಲೀವ್. ನಾವು ಆ ಕಡೆ ಹೊರಗೆ ಅಡ್ಡಾಡಿ ಬರ್ಮಂತ ಬರೀ ಮುಂಜಾನೆ ಸಂಜೆ ಮಟ್ಟ ಕ್ಲಾಸ್ ಮಾಡಿ ದುಡ್ದು. ನಾಡಿದ್ದು ಗುರುವಾರ ನಾನು ಬೆಂಗಳೂರಿಗೆ ಬರ್ತೀನಿ. ಸೊ ಗುರುವಾರ ಶುಕ್ರವಾರ ನನಗೆ ಯಾವುದೇ ಆಫ್ಲೈನ್ ಕ್ಲಾಸ್ಗಳಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಆಫ್ಲೈನ್ ಕ್ಲಾಸು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಆನ್ಲೈನ್ ಕ್ಲಾಸ್ಗಳೇ. ಸ್ಟೇಟ್ ಯೋಜನೆ ಬಜೆಟ್ ಅಲ್ಲಿ ಹೇಳ್ತೀನಿ. GFGC ಎಲ್ಲ ಮಿಕ್ಸ್ ಮಾಡಿ ಕಿಚಡಿ ಮಾಡಿ ತಿನ್ನಕ್ಕೆ ಹೋಗ್ಬೇಡ್ರಿ. ಒಂದೊಂದಾಗಿ ಮಾಡಬೇಕು. ಇಲ್ಲಿಗೆ ಬಡತನ ಮುಗೀತು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದನ್ನ ನಾವು ಶುರು ಮಾಡೋಣ? ನಿರುದ್ಯೋಗ. ಅನ್ಎಂಪ್ಲಾಯ್ಮೆಂಟ್. ಏನು ನಿರುದ್ಯೋಗ ಅಂತಂದ್ರೆ ಏನು? ಎಷ್ಟು ಜನ ಇದರಲ್ಲಿ ಉದ್ಯೋಗಿಗಳಿದ್ದೀರಿ? ಎಷ್ಟು ಜನ ಇದರಲ್ಲಿ ನಿರುದ್ಯೋಗಿಗಳಿದ್ದೀರಿ? ಬಹಳಷ್ಟು ಜನ ನಿರುದ್ಯೋಗಿಗಳಿರ್ತೀರಿ, ಸ್ವಲ್ಪ ಜನ ಉದ್ಯೋಗಿಗಳಿರ್ತೀರಿ. ಈಗ ನಿರುದ್ಯೋಗ ಅಂತಂದ್ರೆ ಏನು? ನನಗೆ ಕೆಲಸ ಮಾಡುವ ಆಸಕ್ತಿನೇ ಇಲ್ಲ. ನನಗೆ ಕೆಲಸವನ್ನ ಮಾಡುವ ಆಸಕ್ತಿನೇ ಇಲ್ಲ. ನಾನು ಕೆಲಸ ಮಾಡ್ತಿಲ್ಲ. ನಾನು ನಿರುದ್ಯೋಗಿನ? ಅಲ್ಲ. ನಾನು ಹುಚ್ಚ ಅಂತ ಕರೀತಾರೆ. ಸೊ ಏನು ನಿರುದ್ಯೋಗ ಅಂತಂದ್ರೆ ಪ್ರಸ್ತುತ ಕೂಲಿಯ ದರದಲ್ಲಿ ಕೆಲಸ ಮಾಡೋ ಇಚ್ಛೆ ಇರಬೇಕು. ಮಾಡುವ ಇಚ್ಛೆ ಮತ್ತು ಸಾಮರ್ಥ್ಯ ಹೊಂದಿದ್ದು ಯಾವುದೇ ಅವಕಾಶ ದೊರೆಯದೆ ಇರುವ ಪರಿಸ್ಥಿತಿಗೆ ಏನಂತ ಕರಿತೀವಿ? ಪರಿಸ್ಥಿತಿಗೆ ನಾವೇನಂತ ಕರಿತೀವಿ? ನಿರುದ್ಯೋಗ ಎನ್ನುತ್ತಾರೆ. At current wage level, even though an individual has a will and a capacity to work, if he does not find the opportunity,
ಇಟ್ ಈಸ್ ಕಾಲ್ಡ್ ಆಸ್ ಅನ್ಎಂಪ್ಲಾಯ್ಮೆಂಟ್. ನನಗೆ ಸಾಮರ್ಥ್ಯ ಇರಬೇಕು, ನನಗೆ ಸಾಮರ್ಥ್ಯ ಇರಬೇಕು, ನನಗೆ ಮಾಡುವ ಇಚ್ಛೆ ಇರಬೇಕು. ಈ ಕೂಲಿಯ ದರದಲ್ಲಿ ಮಾಡುವ ಇಚ್ಛೆ ಇದ್ರೂ ನಮಗೆ ಸಿಗಲಿಲ್ಲ ಜಾಬ್ ಅಂತಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಒಬ್ಬ ಮನುಷ್ಯ ಇದ್ದಾನೆ, ಯಾರ ಮನುಷ್ಯ? ರವಿ ಅಂತ. ಈ ರವಿಗೆ ಇಚ್ಛೆನೂ ಇದೆ, ಇವನಿಗೆ ಸಾಮರ್ಥ್ಯನೂ ಇದೆ, ಮತ್ತೆ ಅವಕಾಶನೇ ಇದೆ. ಆದ್ರೆ ಎಂತ ಅವಕಾಶ ಇದೆ? ಲಾಭದಾಯಕವಾಗದಂತ ಅವಕಾಶ ಇದೆ. ವಾಗದಂತ, ಲಾಭದಾಯಕವಾಗಿ ಪ್ರಾಫಿಟೇಬಲ್ ಇಲ್ಲ, ಕೆಲಸ ಮಾಡು ಪಗಾರ ಕೊಡಲ್ಲ ಅಂತ. ಇಲ್ಲಿ ನೋಡ್ರಿ, ಪ್ರಸ್ತುತ ಕೂಲಿಯ ದರದಲ್ಲಿ ಅಂತ ಹೇಳಿದ್ವಿ. ಸೊ ಇಂಥ ಸಂದರ್ಭದಲ್ಲಿ ನಾವೇನಂತ ಕರಿತೀವಿ? ಇದು ಕೂಡ ಏನು? ನಿರುದ್ಯೋಗನೇ ಇದೆ. ಇದು ಕೂಡ ಒಂದು ರೀತಿಯಲ್ಲಿ ನಿರುದ್ಯೋಗನೇ, ಅದು ಕೂಡ ಗೊತ್ತಿರ್ಬೇಕು. ಸರ್ ಇಂಗ್ಲಿಷ್ ಮಾಡಿಕೊಡ್ರಿ ಗ್ರೂಪ್ಸಿಗೆ ಯೂಟ್ಯೂಬ್ ಅಲ್ಲಿ. ಎಲ್ಲಪ್ಪ ನನ್ನ ಮಾರಿ ನೋಡಿ ಬೇಜಾರಾಗಂಗಿಲ್ಲ ನಿಮ್ಗೆ. ಹಿಸ್ಟ್ರಿಗೂ ಅದೇ ಮಾರಿ, ಜಾಗ್ರಫಿಗೂ ಅದೇ ಮಾರಿ, ಪಾಲಿಟಿಗೂ ಅದೇ ಮಾರಿ, ಎಕನಾಮಿಗೂ ಅದೇ ಮಾರಿ, PSI ಪೇಪರ್ 1ಗೂ ಅದೇ ಮಾರಿ, ಮತ್ತೆ ಇಂಗ್ಲಿಷ್ಗೂ ಅದೇ ಮಾರಿ ಬೇಕಾ? ಭಾರತದಲ್ಲಿ ನಿರುದ್ಯೋಗವನ್ನ ಅಳೆಯೋರು ಯಾರು? ನಿರುದ್ಯೋಗ ಅಳೆಯುವವರು ಆರ್ಟ್ ಅಂಡ್ ಕಲ್ಚರ್ ಅದೇ ಮಾರಿ. ಯಾರು? ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್, ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ. ರೈಟ್. ಸೊ ಬರ್ಕೊಟ್ಟಿರ್ಬೇಕು ಅದನ್ನ. RDPR ಮಾಡಿ ಬಾಟ್ಲಿ ತಗೊಂಡು ಹೋಗಿಲ್ಲ ನಾನು. ಮಂಡ್ ಮಾತಾಡೋದು ಬಿಟ್ಟು ಬರ್ಕೊಟ್ರಿ ಬೇಗ. ಉದ್ರಿ ಮಾತಾಡಂತಂದ್ರೆ ಮುಂಜಾನೆ ಸಂಜೆ ಮಟ್ಟ ಮಾತಾಡ್ತಾರೆ. ನಾ ಬಾಳ ಪಾಠ ಮಾಡೋದು. ಇವತ್ತು ಕ್ಲಾಸ್ 9 ಗಂಟೆ ತನಕ ಇರುತ್ತೆ. ಇವತ್ತು ಕ್ಲಾಸು ನಿರುದ್ಯೋಗ ಮುಗಿಯೋ ತನಕ. ನಿರುದ್ಯೋಗ ಮುಗಿದು ನಿಮ್ಗೆ ಉದ್ಯೋಗ ಸಿಗೋವರೆಗೂ ಇವತ್ತು ಕ್ಲಾಸ್ ಇರುತ್ತೆ. ಊಟ ಗೀಟ ಎಲ್ಲ ಬಿಡಬೇಕು. ಇವತ್ತೇ ಆಗ್ಬಿಡ್ಬೇಕು ನಿನ್ ಜಾಬ್. ಕೈಯಾಗ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಬರುತ್ತಾನೆ ಬಿಡಂಗಿಲ್ಲ. ನಾವು ಒಟ್ಟ ಕಂಟಿನ್ಯೂ ಪಾಠ ಮಾಡು. ಇವತ್ತು ಜಾಬ್ ಸಿಗ್ಲೇಬೇಕು. ಇವತ್ತು ಫಸ್ಟ್ ಸ್ಯಾಲರಿ ಬಂದು ಶಿವರಾಜ್ ಸರ್ ಇಷ್ಟೆಲ್ಲ ಪಾಠ ಮಾಡಿದಾರಲ್ಲ ಅಂತೇಳಿ ಶಿವರಾಜ್ ಸರ್ಗೆ ಒಂದು ಉಡುಗೊರೆಯನ್ನ ಕೊಟ್ಟು ನೀವು ಫ್ಲೈಟ್ ಮಾಡ್ಕೊಂಡು ಡೆಲ್ಲಿಗೆ ಬಂದು ಇಲ್ಲೇ ಡೆಲ್ಲಿಯಲ್ಲಿ ಬಂದು ನನಗೆ ಉಡುಗೊರೆ ಕೊಡೋ ತನಕನೇ ಪಾಠ ಕಂಟಿನ್ಯೂ. ಎಕ್ಸಾಮ್ ಬರೆಯಕ್ ಬಿಡಂಗಿಲ್ಲ. ದರ್ಶನ್ ಪಾಠ ಕೇಳಬೇಕು, ಹಂಗೆ ಪಾಸ್ ಆಗ್ಬೇಕು. ಎಕ್ಸಾಮ್ ಬರಲಾರ್ದ ಅದು ಎಕ್ಸಾಮ್ ಬರ್ದು ಯಾರು ಬೇಕಾದವ್ರು ಆಗ್ತಾರೆ. ನಿಮ್ಮ ಬರಲಾರ್ದಾಗ ಸಾಕು. ಇವತ್ತಿಗೆ ಸಾಕು. ಯಾರ್ಯಾರು ಹೋಗೋದ ಹೋಗ್ರಿ, ಯಾರ್ಯಾರಿಗೆ ಡೌಟ್ ಅದ ಕೈ ಎತ್ರಿ. ಉಡುಗೊರೆ ಕೊಡಬೇಕು. ನಿಮಗೆ ನೌಕರಿ ಕೊಡಿಸಬೇಕು. ಉಡುಗೊರೆ ಎಲ್ಲ ಕಿಡ್ನಿ ಕೊಡಬೇಕು. ಆನಂದ. ಲೆಕ್ಕದ ಮೇಲೆ ಒಂದು ಕಿಡ್ನಿ ತಗೋಬೇಕು. ನಾನು ಸುಮ್ಮ ಬಿಡಾಕತ್ತೇನೆ. ಆಮೇಲೆ ನೋಡ್ರಿ 1+1 ಆಫರ್ ಮುಗಿತಾ ಬರ್ತಾ ಇದೆ. ಒಂದು ವರ್ಷಕ್ಕೆ ಇನ್ನೊಂದು ವರ್ಷ ಫ್ರೀ. ಸೊ ನಿಮ್ಮ ಫ್ರೆಂಡ್ಸ್ ಇದ್ದವ್ರಿಗೆ SR01 ರೆಫರಲ್ ಕೋಡ್ ಬಳಸಿ ತಗೊಳಕ್ ಹೇಳಿ. PS65 ಮಾಡಿದೀನಿ ಸರ್, ಎಲ್ಲಿಂದ ಮಾಡ್ಬೇಕು ಪ್ಲೀಸ್ ಕಂದ. ನಾನು ಹೇಳ್ತೀನಿ, ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದಿನಿಲ್ಲ ಪ್ರಶಾಂತ್. ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು ಸೊ ಮಚ್. ಟೆಲಿಗ್ರಾಮ್ ಲೇಮೇನು ಟೆಲಿಗ್ರಾಮ್ ಹಾಕಿದ್ನಲ್ಲೋ, ಟೆಲಿಗ್ರಾಮ್ ನೀವು ಹೆಂಗ್ ಜಾಯ್ನ್ ಆಗಿಲ್ಲ ಅಂದ್ರೆ
ಯಾವ ಸಾಂಗ್ ಹೇಳ್ರಿ ನೋಡೋಣ, ಅಷ್ಟು ಕೇಳಿಸ್ಕೊಂಡಿದ್ರೆ ಹೇಳ್ರಿ ದರ್ಶನ್. ಸರ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಯಾವ ರೀತಿ ಸ್ಟಡಿ ಮಾಡ್ಬೇಕು ಸರ್? ಸ್ವಲ್ಪ ಯಾವ ರಿಲೇಷನ್? ಇಂಡಸ್ಟ್ರಿಯಲ್ ರಿಲೇಷನ್ಸ್, ಅವು ಲೇಬರ್ ಲಾಸ್, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಸ್ವಲ್ಪ ಲಾಸ್ಟ್ ಬೇಕಾಗಿಲ್ಲಪ್ಪ ಸರ್. ಸ್ವಲ್ಪ EPF ಎಕ್ಸಾಮ್ಗೆಲ್ಲ ಕೇಳ್ತಾರೆ ಸರ್, ಅದಕ್ಕೋಸ್ಕರ ಕೇಳ್ತಾರೆ ಸರ್. ಆ ಎಕ್ಸಾಮ್ಗೆ ಅದೊಂದು ಡೈಜೆಸ್ಟ್ ಬರುತ್ತೆ ನಿಮ್ಗೆ. ಲೇಬರ್ ಲಾಸ್ ಅಂತ ಒಂದು ಬುಕ್ ಬರ್ತದೆ, ನೋಡ್ಬೇಕಾಗುತ್ತೆ ಸರ್. ಅದು ಯಾವ್ದು ಹೇಳಿ ಸರ್, ತಗೋಬೇಕಂತ ಮಾಡಿದ್ದೀನಿ ಸ್ವಲ್ಪ. ನಾನು ಕೇಳಿ ಹೇಳ್ತೀನಿ. ನಾನು EPF ಎಲ್ಲ ಗೊತ್ತಿಲ್ಲ ನನಗೆ, ನಾನು ಕೇಳಿ ಹೇಳ್ತೀನಿ ಆಯ್ತಾ? ಓಕೆ ಸರ್, ನಾಳೆ ಹೇಳ್ತೀರಿ ಸರ್? ನಾಳೆ ಬೇಡ, ಗುರುವಾರ ಶುಕ್ರವಾರ ಹೇಳ್ತೀನಿ. ನಾಳೆ ಗುರುವಾರ ನಾನು ಬೆಂಗಳೂರಿಗೆ ಬರ್ತೀನಿ. ಬಂದ್ಮೇಲೆ ನಮ್ಮ ಫ್ರೆಂಡ್ ಇದ್ದಾರೆ, ಕೇಳಿ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. 10 PM ಇದೆ ಕ್ಲಾಸು. ಸರ್, ಬಡತನ ಯಾವ ರೀತಿ ಆರ್ಥಿಕ ವ್ಯವಸ್ಥೆ ಒಳಗೆ ಹೆಚ್ಚಾಗಿ ಕಂಡು ಬರ್ತದೆ ಸರ್? ಅಂದ್ರೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಯಾವ ನೋಡ್ರಿ, ಕಡಿಮೆ ಆದಾಯದ ದೇಶಗಳಲ್ಲಿ ಹೆಚ್ಚು ಕಂಡು ಬರ್ತದೆ. ಅಬ್ಸಲ್ಯೂಟ್ ಪವರ್ಟಿ ಕಡಿಮೆ ಆದಾಯದ ದೇಶಗಳಲ್ಲಿ ಹೆಚ್ಚು ಕಂಡು ಬರ್ತದೆ ಯೂಶುವಲಿ. ಹೇಳ್ರಿ ಮೇಡಮ್. ಕೇಳಿಸ್ತಿದೆ ಸರ್? ಹೇಳಿ ಸರ್, ನಂಗೆ ಪಾಲಿಟಿ ಇತ್ತು ಸರ್. ನಿಮ್ದು ಕೋರ್ಸ್ ಮುಗಿಸಿ ಓದ್ತಿದ್ದೆ ಸರ್. ಗವರ್ನರ್ ಜನರಲ್ಗೆ ಡಿಫ್ರೆನ್ಸ್ ಏನು ಸರ್? ಗವರ್ನರ್ಗೆ ಮತ್ತೆ ಗವರ್ನರ್ ಜನರಲ್ಗೆ ಡಿಫ್ರೆನ್ಸ್ ಏನು ಸರ್? ಪ್ರಾಂತದ್ದು ಇದ್ದ ಅಂತಂದ್ರೆ, ಅಥವಾ ಒಂದು ಕಂಪನಿ ಗವರ್ನರ್ ಜನರಲ್ ಅಂತ ಯಾಕೆ ಮಾಡ್ತಾರೆ ಅಂತಂದ್ರೆ, ಅವನ ಹುದ್ದೆಗೆ ಹೆಚ್ಚಿನ ಮೌಲ್ಯವನ್ನ ಕೊಡ್ಲಿಕ್ಕೆ. ಈಗ 1773 ಮೊದಲು ಏನಂತ ಕರಿತಿದ್ವಿ, ಬಂಗಾಳದ ಗವರ್ನರ್. 1773 ನಿಯಂತ್ರಣ ಕಾಯ್ದೆ ಮೇಲೆ ಅವನ ಹುದ್ದೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ನಾವು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರಿತೀವಿ ಸರ್. ಅದಕ್ಕೆ ಮಹತ್ವ ಕೊಟ್ಟು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರೆದ ಮೇಲೆ ಗವರ್ನರ್ ಅಂತ ಕರೆಯೋದು ಅಲ್ಲಿ ಬಿಟ್ಬಿಟ್ರಿ. ಗವರ್ನರ್ಗಿಂತ ಗವರ್ನರ್ ಜನರಲ್ ದೊಡ್ಡ ಹುದ್ದೆ ಅಲ್ಲ, ಹಿಂಗಾಗಿ ಗವರ್ನರ್ ಅಂತ ಕರಿತಾರೆ. ಅಂದ್ರೆ ನನ್ಗೆ ಏನ್ ಡೌಟ್ ಇತ್ತಂದ್ರೆ ಸರ್, ಇಬ್ರು ಇರ್ತಾರೆ, ಗವರ್ನರ್ ಇರ್ತಾರೆ, ಗವರ್ನರ್ ಜನರಲ್ ಇಬ್ರು ಇರ್ತಾರೆ. ಅದೇ ಹುದ್ದೆಯನ್ನ ಗವರ್ನರ್ ಜನರಲ್ ಅಂತ ಕರಿತೀವಿ ಅಷ್ಟೇ. ಸರ್, ಮತ್ತೆ ಇದು 1784 ಪಿಟ್ಸ್ ಇಂಡಿಯಾ ಆಕ್ಟ್ ಅಲ್ಲಿ ದ್ವಿಸರ್ಕಾರ ಪದ್ಧತಿ ಬಂತಲ್ಲ ಸರ್, ನಿರ್ದೇಶಕ ಮಂಡಳಿ, ಇನ್ನೊಂದು ನಿಯಂತ್ರಕ ಮಂಡಳಿ. ಮತ್ತೆ 1786 ಹೇಳಿ. ಮತ್ತೆ 1786 ಪಿಟ್ಸ್ ಇಂಡಿಯಾ ತಿದ್ದುಪಡಿ ಕಾಯ್ದೆಯಲ್ಲಿ ಕಾರ್ಯಕಾರಿ ಮಂಡಳಿ ಅಂತ ಬಂತಲ್ಲ ಸರ್? ಕಾರ್ಯಕಾರಿ ಮಂಡಳಿ ಮೊದಲಿಂದನೇ ಇತ್ತು, 73 ಇತ್ತಲ್ಲ. ನಮ್ಗೆ ಏನ್ ಡೌಟ್ ಅಂದ್ರೆ, ಇಲ್ಲಿ ನಿರ್ದೇಶಕ ಮಂಡಳಿ ಯಾವುದು ವಾಣಿಜ್ಯ ವ್ಯವಹಾರಗಳನ್ನ ನೋಡ್ಕೊಳ್ಳುತ್ತಾ, ಮತ್ತೆ ನಿಯಂತ್ರಣ ಮಂಡಳಿ ರಾಜಕೀಯ ವ್ಯವಹಾರ ನೋಡ್ಕೊಳ್ಳುತ್ತಾ, ಆದ್ರೆ ಕಾರ್ಯಕಾರಿ ಮಂಡಳಿ ಏನ್ ಕೆಲಸ ಮಾಡುತ್ತೆ? ಅದು ಗವರ್ನರ್ ಜನರಲ್ಗೆ ಸಲಹೆಗಳನ್ನ ನೀಡುತ್ತೆ. ಕಾರ್ಯಕಾರಿ ಮಂಡಳಿ ಇದು ಇದ್ದಾಗೆ ಇತ್ತೇನು ಸರ್? ಸ್ಟಾರ್ಟಿಂಗ್ ಇಂದಾನೆ ಇತ್ತೇನು ಸರ್? 73 ಕಾರ್ಯಕಾರಿ ಮಂಡಳಿ ಇತ್ತು ಸರ್. ನನ್ಗೆ ಇನ್ನ ಒಂದು ಡೌಟ್ ಸರ್. ಕೇಳಿ ನಾನು ಕೂತಿದ್ದೀನಿ ನೋಡಿ, ಹಿಡ್ಕೊಂಡು ಕುಂತ್ಬಿಟ್ಟೆ ನೀವು ಕೇಳೋ ಮಟ್ಟ. ಹೇಳಿ. ಅದೇ ಸರ್, ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಇವಾಗ ನಾನು ಒಂದು ಪಕ್ಷ MLA ಆಗಿ ನಾನು ಹೋದ್ಮೇಲೆ, ನಾನು ಇವಾಗ ನಾನು ಒಂದು ಕ್ಷೇತ್ರದ MLA ನಾನು ಆಗಿರ್ತೇನೆ ಸರ್. ನನ್ಗೆ ಆ ಪಕ್ಷ ಬೇಡ ಅಂತಾನು ನನ್ನ ಪಕ್ಷಕ್ಕೆ ನಾನು ರಾಜೀನಾಮೆ ಕೊಟ್ಟು ನಾನು MLA ಆಗಿ ಅಧಿಕಾರ ಚಲಾಯಿಸಬಹುದೇನು ಸರ್? ಬರಲ್ಲ ಸರ್? ನಡೀತದೆ. ಅಂಟಿಲ್ ಅಂಡ್ ಅನ್ಲೆಸ್ ನೀವು ಬೇರೆ ಪಕ್ಷಕ್ಕೆ ವೋಟ್ ಹಾಕಲ್ಲ, ವಿಪ್ ಉಲ್ಲಂಘನೆ ಮಾಡಲ್ಲ, ಅಲ್ಲಿ ತನಕ ನೀವು ಇರಬಹುದು. ಅಂದ್ರೆ ಇವಾಗ ನಾನು ಇವಾಗ MLA ಆಗಿ ಯಾವುದೇ ಪಕ್ಷಕ್ಕೆ ಸೇರಿಲಾರ್ದೆ ನಾನು 5 ವರ್ಷದವರೆಗೂ ನಾನು ಪದವಿಯಲ್ಲಿ ಕಂಪ್ಲೇಂಟ್ ಮಾಡುತ್ತೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ 5 ವರ್ಷದಲ್ಲಿ ಒಮ್ಮೆ ನಿಮ್ಗೆ ವಿಪ್ ಕೊಡ್ತಾರ. ಅವರು ವಿಪ್ ಕೊಟ್ಟಾಗ ಅವ್ರು ಹೇಳಿದ ವ್ಯಕ್ತಿಗೆ ನೀವು ವೋಟ್ ಹಾಕ್ಬೇಕು. ವೋಟ್ ಹಾಕ್ಲಿಲ್ಲ ಅಂತಂದ್ರೆ ಮುಗೀತು. ಅವ್ರ ಕಂಪ್ಲೇಂಟ್ ಸ್ಪೀಕರ್ ನಿಮ್ಮನ್ನ ಏನ್ ಮಾಡ್ತಾನೆ, ಅನರ್ಹ ಮಾಡಿ ಘೋಷಿಸಿಬಿಡ್ತಾನೆ. ಸ್ಪೀಕರ್ ಅನರ್ಹ ಮಾಡಿದ್ರೆ ನಮ್ಮ ಮಂತ್ರಿ ಪದವಿನೂ ಹೋಗುತ್ತಾ? ಎಲ್ಲ ಹೋಗುತ್ತೆ. ನಿಮ್ಗೆ MLA ಮಂತ್ರಿ ಆಗಿರೋದೇ ಇಲ್ಲಲ್ಲ, ನೀವು MLA ನೇ ಇರ್ತೀರಿ. ಆಡಳಿತ MLA ಪದವಿ ಹೋಗುತ್ತೇನೆ ಸರ್? ಹೋಗುತ್ತೆ. ಮತ್ತೆ ಇವಾಗ ನಾವು ಒಂದು ಪಕ್ಷದಿಂದ ಒಂದು ಪಕ್ಷದ ಸದಸ್ಯರಾಗಿ ಒಂದು ಕ್ಷೇತ್ರದಲ್ಲಿ ಚುನಾಯಿತರಾಗಿ ಸೆಲೆಕ್ಟ್ ಆದ್ಮೇಲೆ, ನಾವು ಸೆಲೆಕ್ಟ್ ಆಗಿ ಬಂದ್ಮೇಲೆ ಇನ್ನೊಂದು ಪಕ್ಷಕ್ಕೆ ಹೋಗಂಗಿಲ್ಲ ಸರ್? ಇಲ್ಲ, ಹಂಗ ಹೋಗಕ್ ಬರಂಗಿಲ್ಲ. ರಾಜೀನಾಮೆ ಕೊಟ್ಟು ನೀವು ರಾಜೀನಾಮೆ ಅಂಗೀಕಾರ ಆದ್ಮೇಲೆ ಬೇರೆ ಪಕ್ಷಕ್ಕೆ ಹೋಗುದು. ಅವ್ರ ಪಕ್ಷ ಚಿಹ್ನೆ ಮೇಲೆ ಗೊತ್ತಿದ್ದೀರಾ, ಅವ್ರನ್ನ ಬಿಟ್ಟು ಹೋಗಕ್ ಹೆಂಗ್ ಮನಸ್ಸು ಬರುತ್ತೆ ನಿಮ್ಗೆ? ಹಂಗ್ ಮಾಡ್ಬೇಡ್ರಿ. 5 ವರ್ಷ ಅದೇ ಪಕ್ಷದಲ್ಲಿದ್ದು ಸೇವೆ ಮಾಡ್ರಿ, ಜನರು ಸೇವೆ ಮಾಡ್ರಿ. ಮುಂದಿನ ಎಲೆಕ್ಷನ್ ನೋಡಕ್ ಬರುತ್ತೆ, ಆಯ್ತಾ? ಹಂಗೆ ನಮಗೂ ಕುಕ್ಕರ್ ಕಳಿಸ್ಕೊಡ್ರಿ. ಕುಕ್ಕರ್, ಸೀರಿ,
ಹೇಳ್ರಿ ಮಂಜು. ಸರ್ ನಮಸ್ತೆ ಸರ್. ಅದು WPA-CPI ನೋಡ್ತಾ ಇದ್ದೆ. ಹಾ ಎರಡು ಈಗ ಸೆಂಟ್ರಲ್ ಇಂದ ಬಿಡುಗಡೆ ಮಾಡ್ತಾರಲ್ಲ ಸರ್, ಕರ್ನಾಟಕ ಸರ್ಕಾರ ಯಾವ್ದಾದ್ರು WPA-CPI ಅಂತ? ಅವ್ರದೇ ಡೇಟಾ ನಾವು ಬಳಸ್ಕೊಂತೀವಿ ಅಷ್ಟೇ. ಸರ್ ಅದೇ ಈಗ data ಅದ ನಾವು ಆರ್ಥಿಕ ಸಮೀಕ್ಷೆ ಅಂದ್ರೆ ಆರ್ಥಿಕ ಸಮೀಕ್ಷೆ ಮಾಡುವಾಗ ಹೇಳ್ತೀನಿ. ನಾನು ಇನ್ನು ಆರ್ಥಿಕ ಸಮೀಕ್ಷೆ ಓದಿಲ್ಲ, ಓದಿ ಆಮೇಲೆ ನಿಮ್ಗೆ ಪಾಠ ಮಾಡೋಣ. ಸರ್ ಅದರಲ್ಲಿ ಕೊಟ್ಟಿದ್ದಾರೆ ಸರ್, ಕರ್ನಾಟಕ ಸರ್ಕಾರದಿಂದ ಕೃಷಿ ಸಗಟು ಬೆಲೆ 33 ಸೂಚ್ಯಂಕಗಳು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ. ಓದಿ ನಾನು ನಿಮ್ಗೆ ಹೇಳ್ತೀನಿ ಸರ್. ಓಕೆ ಸರ್, ಓಕೆ. ಎಲ್ಲರೂ ಗೊತ್ತಿದೆ, ನನ್ನ ಎಕನಾಮಿ ನನ್ನ ಸಬ್ಜೆಕ್ಟ್ ಅಲ್ಲ. ನಿಮ್ಗೋಸ್ಕರ ಬಹಳ ಕಷ್ಟಪಟ್ಟು ಮುಂದೆ ಬೆಳಿಗ್ಗೆ ರಾತ್ರಿ ಮಕ್ಕಳಿಗಿಂತ ಮುಂಚೆ 1-1:30 ತನಕ ಓದಿ ಅರ್ಥ ಮಾಡ್ಕೊಂಡು ಏನೇನಾದ್ರು ನನಗೆ ಅರ್ಥ ಆಗಿಲ್ಲ ಅಂದ್ರೆ ನಾ ಅದ್ರ ಬಗ್ಗೆ ಮತ್ತೆ ಇನ್ನಷ್ಟು ವಜ್ಜಿ ಹೋಗಿ ಅರ್ಥ ಮಾಡ್ಕೊಂಡಿರ್ತೇನೆ. ಹೇಳ್ರಿ ಹ್ಯಾಪಿನೆಸ್. ಸರ್ ನಮಸ್ತೆ. ಹಾ ಹೇಳಿ. ಸರ್ ಆರಾಮಿದ್ದೀರಾ? ಹಾ ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ಹಾ ಸರ್ ಚೆನ್ನಾಗಿದ್ದೀನಿ ಸರ್. ನಂದು ಜಿಯೋದು ಒಂದು ಡೌಟ್ ಇತ್ತು ಹೇಳಿ. ಸರ್. ಇದು ಕೇಳಿಸಿದೆ ಸರ್? ಕೇಳಿಸಿದೆ, ಹೇಳಮ್ಮ. ಇದು ಖಂಡಗಳ ಪಶ್ಚಿಮ ಭಾಗದಲ್ಲೇ ಮಾತ್ರ ಯಾಕೆ ಸರ್ ಮರುಭೂಮಿಗಳು? ಯಾಕಂದ್ರೆ ಖಂಡಗಳ ಪಶ್ಚಿಮ ಭಾಗದಲ್ಲಿ ಮೊದಲನೇದು ವಾಣಿಜ್ಯ ಮಾರುತಗಳ ಬಂದು ತಲುಪುವುದಿಲ್ಲ, ಹೀಗಾಗಿ ಅಲ್ಲಿ ಒಂದು ಮಳೆ ಆಗುದಿಲ್ಲ. ಅದಕ್ಕೆ ಎರಡನೇದು ಅಲ್ಲಿ ಶೀತ ಪ್ರವಾಹಗಳಿರ್ತವೆ. ಶೀತ ಪ್ರವಾಹಗಳಿದ್ದಾಗ ಏನಾಗುತ್ತೆ, ಅಧಿಕ ಒತ್ತಡ ಉಂಟಾಗಿ ಮಳೆ ಆಗೋದಿಲ್ಲ. ಗಾಳಿ ಮೇಲೆ. ಹಿಂಗಾಗಿ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತದೆ. ಓಕೆ ಸರ್, ಥ್ಯಾಂಕ್ ಯು. ಹಲೋ ಹಲೋ ಹೇಳಿರಿ. ಸರ್ ಆರಾಮಿದ್ದೀರಾ ಸರ್? ಚೆನ್ನಾಗಿದೆ, ಹೇಳಿ. ಸರ್ ಇದು ನೀತಿ ಆಯೋಗ ಪಾವರ್ಟಿ ಇಂಡೆಕ್ಸ್ ಅಂತ ಹೇಳಿದ್ರಲ್ಲ ಸರ್ 2020, ಅದರಲ್ಲಿ ಅಲ್ಲ ನೀತಿ ಆಯೋಗದ್ದು ಅದ್ ಬಹು ಆಯಾಮ ಅಂದ್ರೆ ಯಾವ ರೀತಿ ಸರ್? ಏನೇನ್ ಬರುತ್ತೆ ಅದ್ರಲ್ಲಿ? ನೆನ್ನೆ ಕ್ಲಾಸ್ ಅಲ್ಲಿ ಹೇಳಿದೀನಿ ನೋಡ್ರಿ. ನೆನ್ನೆ ಕ್ಲಾಸ್ ಅಲ್ಲಿ ಬಹು ಆಯಾಮ ನೀಟಾಗಿ ಕಲಿಸಿದೀನಿ. ನೆನ್ನೆ ಕ್ಲಾಸ್ ನೋಡಿ ಸರ್. ಇನ್ನೊಂದು IC ರಿಲೇಟೆಡ್ ಸರ್, ಮೊನ್ನೆ ಸ್ಟೇಟ್ ಗೌರ್ಮೆಂಟ್ ಅವರು 2B ಕ್ಯಾಟಗರಿ ರದ್ದು ಮಾಡಿದ್ರಲ್ಲ ಸರ್, ಅದು ಸೆಂಟ್ರಲ್ ಅವ್ರ ಜೊತೆ ಅವ್ರು ಡಿಸ್ಕಸ್ ಮಾಡಿದ್ರ ಏನು? ಅವರು ಸೆಂಟ್ರಲ್ ರಿಸರ್ವೇಶನ್ ಅಲ್ಲ, ಅದು ಸ್ಟೇಟ್ ಜಾಬ್, ಸ್ಟೇಟ್ ಶಿಕ್ಷಣದಲ್ಲಿ ಮಾತ್ರ ರಿಸರ್ವೇಶನ್ ಅಪ್ಲೈ ಆಗುತ್ತೆ. ಹೀಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅದು ಕೇಂದ್ರದಲ್ಲಿ OBC ಸ್ಥಾನ ರದ್ದು ಅಂತ ಹೇಳಿದ್ರಲ್ಲ ಸರ್, ಅದು ಇವ್ರು ಹೆಂಗೆ ಹೇಳಕ್ಕಾಗುತ್ತೆ ಸರ್? ಅದು ಕೇಂದ್ರದಲ್ಲಿ OBC ಏನಿದೆ ಅದನ್ನೆಲ್ಲ ಪ್ರೆಸಿಡೆಂಟ್ ಕಳಿಸ್ಬೇಕು. ಮಿನಿಸ್ಟರ್ಸ್ ಪ್ರೆಸಿಡೆಂಟ್ ಸಲಹೆ ಕೊಡ್ತಾರೆ, ಅಕ್ಸೆಪ್ಟ್ ಮಾಡ್ಬೇಕು ಇಲ್ಲೋ ಅಂತ ಹೇಳಿ ನಿರ್ಣಯ ಆಗುತ್ತೆ. ರಾಜ್ಯದಲ್ಲಿ ನೀವು ಏನಾದ್ರು ಮಾಡ್ಕೊಟ್ರಿ ಜಾತಿ ನಿಮಗ್ ಬಿಟ್ಟಿದ್ದು. ಕೇಂದ್ರ ರೆಡಿ ಮಾಡುತ್ತೆ, ನೀವು ಅದಕ್ಕೆ ರೆಕಮೆಂಡೇಶನ್ ಕಳಿಸಬಹುದು ಅಷ್ಟೇ ಪ್ರೆಸಿಡೆಂಟ್.